तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನ ಯಜ್ಞಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಇಲ್ಲಿ ನಚಿಕೇತ ಕೇಳಿರುವಂತಹ ಪ್ರಶ್ನೆ, ಹೇ ಯಮಧರ್ಮರಾಜ, ಧರ್ಮ ಮತ್ತು ಅಧರ್ಮಕ್ಕಿಂತ ಭಿನ್ನವಾಗಿರುವಂತಹದ್ದು ಏನಾದರೂ ಇದೆಯಾ? ಕಾರ್ಯಕಾರಣಕ್ಕಿಂತ ಭಿನ್ನವಾಗಿರುವಂತಹದ್ದು ಏನಾದರೂ ಇದೆಯಾ? ಭೂತ ಭವಿಷ್ಯಕ್ಕಿಂತ ಬೇರೆ ಆಗಿರುವಂತಹದ್ದು, ಭಿನ್ನವಾಗಿರುವಂತಹದ್ದು ಏನಾದರೂ ಇದೆಯಾ? ಅವುಗಳು ಇದೆ ಅನ್ನೋದೇ ಆದರೆ ತತ್ಪಶ್ಯಸಿ, ನೀ ಅವುಗಳನ್ನು ನೋಡಿರ್ತೀಯ. ನೀ ಅವುಗಳನ್ನು ನೋಡಿ ಅವುಗಳ ಅನುಭವ ನಿನಗಾಗಿರೋದ್ರಿಂದ ತತ್ವದ ಅದನ್ನೇ ನೀನು ಹೇಳು, ನನಗೆ ಬೇಕಾಗಿರೋದೇ ಅದೇ. ಸೊ ಅಂತಹ ಸತ್ಯವನ್ನು ನಾನು ನಿನ್ನಿಂದ ತಿಳ್ಕೊಂಡಾಗ ನನ್ನ ಬದುಕನ್ನು ನಾನು ಹೇಗೆ ಸಾರ್ಥಕ ಮಾಡ್ಕೋಬೇಕು ಅನ್ನುವಂತಹ ಒಂದು ಬಹಳ ದೊಡ್ಡ ಜ್ಞಾನ ನನಗೆ ಸಿಗುತ್ತೆ. ನನಗೆ ಬೇಕಾಗಿರುವಂತಹದ್ದೇ ಅದು. ಸೊ ಇದು ನಚಿಕೇತನ ಪ್ರಶ್ನೆ. ಸೊ ಇಂತಹ ಪ್ರಶ್ನೆಗೆ ಯಮಧರ್ಮರಾಜ ಹೇಳ್ತಾನೆ, ಹೇ ನಚಿಕೇತ, ನೀನೇನು ಕೇಳ್ತಾ ಇದೀಯಾ? ದರ್ ಈಸ್ ಒನ್ ಸಚ್ ರಿಯಾಲಿಟಿ, ಇಟ್ ಈಸ್ ಕಾಲ್ಡ್ ಓಂ. ಅದರ ಬಗ್ಗೆ ನಾನು ನಿಂಗೆ ಈಗಾಗಲೇ ಹೇಳಿದ್ದೀನಿ. ಈಗ ನಿನಗೆ ಅದರ ಒಂದು ಸ್ವರೂಪವನ್ನು, ಅದರ ಲಕ್ಷಣವನ್ನು ನಾನು ನಿನಗೆ ತಿಳಿಸ್ಕೊಡ್ತೀನಿ. And Yamadharmaraja, he says, he continues, na jayate mriyate va vipaschit nayam kutaschinna babuva kaschit ajo nitya shashvatoyam purano na hanyate hanyamane sharire. So ಇಲ್ಲಿ ಆಲ್ಮೋಸ್ಟ್ ಓಂನ ಸ್ವರೂಪವನ್ನು ನಿನಗೆ ತಿಳಿಸ್ತೀನಿ ಅಂತ ಅವನು ಹೇಳಿದ್ರು ಕೂಡ, ಅವನು ತಿಳಿಸ್ತಾ ಇರುವಂತಹದ್ದು ದಿ ವೆರಿ ನೇಚರ್ ಆಫ್ ದಿ ಸುಪ್ರೀಂ ಬೀಯಿಂಗ್, ಸುಪ್ರೀಂ ಲಾರ್ಡ್, ಪರಬ್ರಹ್ಮ ಅಂತ ನಾವು ಹೇಳ್ತೀವಿ. ಅದರ ಸ್ವಭಾವವನ್ನು ಕುರಿತು ಇಲ್ಲಿ ಯಮಧರ್ಮರಾಜ ಹೇಳ್ತಾ ಇದ್ದಾರೆ. ಮತ್ತು ಅದು ಓಂ ಸ್ವಭಾವ ಕೂಡ ಅದೇ ಆಗಿದೆ. ಸೊ ದೆರ್ ಈಸ್ ನೋ ಡಿಫರೆನ್ಸ್ ಬಿಟ್ವೀನ್ ದಿ ಓಂ ಅಂಡ್ ಸುಪ್ರೀಂ ಬೀಯಿಂಗ್. ಮತ್ತು ಅದರ ಸ್ವಭಾವ ಮತ್ತು ಸ್ವರೂಪ, ಅದರ ಲಕ್ಷಣ ನಿನಗೆ ತಿಳಿಸ್ತೀನಿ ಅಂತ ಹೇಳಿರೋದ್ರಿಂದ ಇಲ್ಲಿ ಅದನ್ನು ತಿಳಿಸುವಂತಹ ಈ ಸಂದರ್ಭದಲ್ಲಿ ಯಾವುದನ್ನ ತಿಳಿಸ್ಬೇಕು ಅಂತ ಯಮಧರ್ಮರಾಜ ಅಪೇಕ್ಷೆ ಪಟ್ಟಿದ್ದಾನೆ, ಅದರ ಸ್ವಭಾವವನ್ನ ವಿಪಶ್ಚಿತ್ ಅಂತ ಕರೆದಿದ್ದಾನೆ. ವಿಪಶ್ಚಿತ್ ಅಂತಂದ್ರೆ ಸಂಪೂರ್ಣವಾಗಿ ಜ್ಞಾನಮಯದಿಂದ ಕೂಡಿರುವಂತಹದ್ದು, ಜ್ಞಾನ ಸ್ವರೂಪ. ಮತ್ತೆ ನಾವೇ ಆಲೋಚನೆ ಮಾಡಿದ್ರೆ ಜ್ಞಾನ ಸ್ವರೂಪ ಅನ್ನುವಂತಹದ್ದು ಯಾವುದು ಉನ್ನತ, ನಾವೇ ಸ್ವಲ್ಪ ಆಲೋಚನೆ ಮಾಡಿದ್ರೆ ಗೊತ್ತಾಗುತ್ತೆ, ಅದು ಆತ್ಮ. ಕೇವಲ ಆತ್ಮ ಮಾತ್ರ ಜ್ಞಾನ ಸ್ವರೂಪ ಆಗಿರೋದಕ್ಕೆ ಸಾಧ್ಯ.
ಇದೇ ರೀತಿಯ ಒಂದು ಶ್ಲೋಕವನ್ನು ನಾವು ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಅಲ್ಲಿ ಕೂಡ ನೋಡಬಹುದು. ಅಲ್ಲಿ ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾನೆ, ಇಲ್ಲಿ ಯಮಧರ್ಮರಾಜ ಹೇಳಿದ್ದಾನೆ ಸುಪ್ರೀಂ ಬೀಯಿಂಗ್ ನ ಸ್ವಭಾವ. ಸುಪ್ರೀಂ ಬೀಯಿಂಗ್ ಅಂತಂದ್ರೆ ಈ ಸಂದರ್ಭದಲ್ಲಿ ಅದು ಓಂ ಆಗಿದೆ. ಇಲ್ಲಿ ಯಮಧರ್ಮರಾಜ ಏನು ಹೇಳಿದ್ದಾನೆ ಅದನ್ನು ಭಗವದ್ಗೀತೆಯಲ್ಲಿ ಪರಮಾತ್ಮ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ್ದಾನೆ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೇ. ಇಲ್ಲಿ ಉಪನಿಷತ್ನಲ್ಲಿ ವಿಪಶ್ಚಿತ್ ಅನ್ನುವಂತಹ ಪದವನ್ನು ಯಮಧರ್ಮರಾಜ ಉಪಯೋಗಿಸಿದ್ದಾನೆ. ಗೀತೆಯಲ್ಲಿ ಕದಾಚಿತ್ ಅಂತ ಬಂದಿದೆ. ಹಾಗೆ ಒಂದೆರಡು ಪದಗಳ ಶಬ್ದಗಳ ಪ್ರಯೋಗ ಸಾಮಾನ್ಯವಾಗಿ ಇವುಗಳನ್ನು ಪಾಠಾಂತರ ಅಂತ ಹೇಳ್ತಾರೆ. ಪದಗಳ ಬೇರೆ ರೀತಿಯಲ್ಲಿ ಬಳಕೆಯಾಗಿದ್ರೂ ಕೂಡ ಇವೆಲ್ಲ ಒಂದೇ ಅರ್ಥವನ್ನು ಕೊಡುತ್ತೆ. ಎಸ್ಪೆಷಲಿ ಕಠೋಪನಿಷತ್ನಲ್ಲಿ ಬರುವಂತಹ ಅನೇಕ ಮಂತ್ರಗಳನ್ನು ನಾವು ಭಗವದ್ಗೀತೆಯಲ್ಲಿ ಕೂಡ ನೋಡಬಹುದು. ಇಲ್ಲಿ ಕಠೋಪನಿಷತ್ನಲ್ಲಿ ಯಮಧರ್ಮರಾಜ ಹೇಳ್ತಾ ಇದ್ದಾನೆ ಅದರ ಸ್ವಭಾವ ಅನ್ನುವಂತಹದ್ದು ವಿಪಶ್ಚಿತ್. ಸೊ ವಿಪಶ್ಚಿತ್ ಅಂತಂದ್ರೆ ಗೀತೆನಲ್ಲಿ ಕದಾಚಿತ್ ಅಂತ ಪದಕ್ಕೆ ಏನು ಅರ್ಥ ಇದೆ, ದ ಸೇಮ್ ಮೀನಿಂಗ್ ದಟ್ ವಿ ಕ್ಯಾನ್ ಸಿ ಇನ್ ಕಠೋಪನಿಷತ್ ಆಲ್ಸೋ. ಇಲ್ಲಿ ವಿಪಶ್ಚಿತ್ ಅಂತಂದ್ರೆ ಆತ್ಮನನ್ನ ಕುರಿತು ಹೇಳ್ತಾ ಇರುವಂತಹ ಮಾತು ಇದು. ಸೊ ಆತ್ಮನನ್ನ ಜ್ಞಾನ ಸ್ವರೂಪ ಅಂತ ಕರೆದಿರೋದ್ರಿಂದ ಯಮಧರ್ಮರಾಜ ಹೇಳ್ತಾ ಇದ್ದಾನೆ ದಿಸ್ ಸೆಲ್ಫ್ ಈಸ್ ವೆರಿ ಇಂಟೆಲಿಜೆಂಟ್, ದಿಸ್ ಸೆಲ್ಫ್ ಈಸ್ ಆಲ್ ನೋಯಿಂಗ್. ಇಂತಹ ಒಂದು ಸುಪ್ರೀಂ ಟ್ರೂತ್ ನಮ್ಮೆಲ್ಲರಲ್ಲೂ ಇದೆ. ನಮ್ಮೆಲ್ಲರಲ್ಲೂ ಇರುವಂತಹ ಇದು ಈ ಒಂದು ಟ್ರೂತ್ನ ನಾವು ಆತ್ಮ ಅಂತ ಕರಿತೀವಿ. ಸೊ ಸಾಮಾನ್ಯವಾಗಿ ವೇದಾಂತವನ್ನು ಎಷ್ಟು ತಿಳ್ಕೊಂಡಿದ್ದೀವಿ ಎಷ್ಟು ತಿಳ್ಕೊಂಡಿಲ್ಲ ಆದರೂ ಕೂಡ ಆತ್ಮ ಅನ್ನುವಂತಹ ಪದ ಬಂದಾಗ ನಮ್ಮ ಕೈಗಳು ಹೃದಯದ ಬಳಿ ಹೊರಟೋಗುತ್ತೆ ಆಟೋಮೆಟಿಕ್ ಆಗಿ. ಸೊ ಹೃದಯದಲ್ಲಿ ಆತ್ಮ ಇದ್ದಾನೆ, ಹೃದಯದಲ್ಲಿ ಭಗವಂತ ಇದ್ದಾನೆ ಅಂತ ಬಹಳ ಹಿಂದಿನಿಂದ ನಮಗೆ ಹೇಳಿಕೊಟ್ಟಿರೋದ್ರಿಂದ ಆ ರೀತಿ ಆಗ್ತಾ ಇದೆಯೋ, ಅಥವಾ ನಮಗೆ ಆ ರೀತಿ ಆತ್ಮ ಅಂತಂದ್ರೆ ಅದು ಇಲ್ಲಿದೆ ಅಂತ ಹೇಳಿ ನಮ್ಮ ಎರಡೂ ಕೈಗಳು ಹೃದಯದ ಬಳಿ ಹೋಗುತ್ತೋ. ಬಟ್ ಎಗೇನ್ ಹೃದಯ ಅಂತ ಹೇಳಿದಾಗ ಹೃದಯದ ಬಳಿ ಹೋಗಿ ಅಲ್ಲಿ ಭಗವಂತ ಇದ್ದಾನೆ, ಅಲ್ಲಿ ಆತ್ಮ ಇದ್ದಾನೆ ಅಂತಂದ್ರೂ ಇಲ್ಲಿ ನಾವು ಮುಟ್ಟು ನೋಡ್ಕೊಂಡಿರುವಂತಹ ದಿಸ್ ಹೃದಯ ಇದೊಂದು ದೇಹದ ಭಾಗ. ಬಟ್ ವೇದಾಂತದಲ್ಲಿ ಹೃದಯ ಅಂತಂದ್ರೆ ದ ವೆರಿ ಇನ್ನರ್ ಕೋರ್. ದ ವೆರಿ ಇನ್ನರ್ ಕೋರ್ ಅಂತಂದ್ರೆ ಈಗ ನಾವು ಸಾಮಾನ್ಯವಾಗಿ ನಾನು ಅನ್ನುವಂತಹದನ್ನ ಹೇಳ್ಕೊತಾನೆ ಇರ್ತೀವಿ. ನಮಗೆ ಈ ನಾನು ಅನ್ನುವಂತಹದ್ದನ್ನ ಹೇಳ್ಕೋಬೇಕಾದ್ರೆ ಅದು ಎಲ್ಲಿ ಜನರೇಟ್ ಆಗಿದೆ ಅನ್ನುವಂತಹದ್ದನ್ನ ನಾವು ಗಂಭೀರವಾಗಿ ಆಲೋಚನೆ ಮಾಡಿ ಆ ನಾನು ಅನ್ನುವಂತಹದ್ದು ನನ್ನಲ್ಲಿ ಎಲ್ಲಿ ಹುಟ್ಟಿತು ಅದನ್ನು ನಾನು ನೋಡ್ಕೋಬೇಕು ಅಂತ ನಾವೇನಾದರೂ ಸ್ವಲ್ಪ ಗಂಭೀರವಾಗಿ ಕುಳಿತು ಧ್ಯಾನದ ಮೂಲಕ ಅದನ್ನ ತಿಳ್ಕೋತೀವಿ ಅಂತಂದ್ರೆ ನಾವು ಹೃದಯವನ್ನ ಭೇದಿಸಿ ಬಹಳ ಒಳಗಡೆ ಹೊರಟೋಗ್ತೀವಿ. ನಾವು ಅಲ್ಲಲ್ಲಿ ಓದಿರ್ತೀವಿ, ಕೇಳಿರ್ತೀವಿ, ಪಂಚಕೋಶಗಳು ಅಂತೆಲ್ಲ ಕೇಳಿರ್ತೀವಿ. ಸೊ ಅವುಗಳನ್ನೆಲ್ಲ ನಾವು ಕೇಳಿದಾಗ ನಾವೇನು ಅರ್ಥ ಮಾಡ್ಕೊಂಡಿರ್ತೀವೋ ನನ್ನಲ್ಲಿ ನಾನು ಅನ್ನುವಂತಹದ್ದನ್ನ ಅದು ಎಲ್ಲಿ ಹುಟ್ಟುತ್ತಾ ಇದೆ ಅದನ್ನ ನಾನು ನೋಡಲೇಬೇಕು. ಆಗ ನಮ್ಮ ಇಂದ್ರಿಯಗಳು ಸಾಮಾನ್ಯವಾಗಿ ಹೊರನುಗ್ಗುವಂತಹ ಒಂದು ಕಲೆಯನ್ನು ಕಲಿತಿದೆ. ಆದರೆ ನಮ್ಮಲ್ಲಿರುವಂತಹ ತೀವ್ರತೆ ಐ ವಾಂಟ್ ಟು ಸಿ ವೇರ್ ದಿಸ್ ಐ ಈಸ್ ಜನರೇಟಿಂಗ್ ಇನ್ ಮೀ, ಅದು ನನ್ನ ತೀವ್ರವಾದ ಬಯಕೆ ಆಗಿದ್ದ ಪಕ್ಷದಲ್ಲಿ ಯಾವ ಇಂದ್ರಿಯಗಳು ಇನ್ಕ್ಲೂಡಿಂಗ್ ದಿ ಮೈಂಡ್, ಮನಸ್ಸು ಸಹಿತವಾಗಿ ಇಂದ್ರಿಯಗಳು ಹೊರ ಪ್ರಪಂಚಕ್ಕೆ ನುಗ್ಗಿ ಓಡ್ತಾ ಇರ್ತವೆ ನಾಗಾಲೋಟದಲ್ಲಿ, ಅವುಗಳೆಲ್ಲ ಒಂದು ರೀತಿಯಲ್ಲಿ ಸ್ತಬ್ಧವಾಗಿ ನಿಂತ ಜಾಗದಲ್ಲಿ ಕದಲತೆ ನಿಲ್ಲುತ್ತವೆ. ಯಾವಾಗ ಇಂದ್ರಿಯಗಳು ಸ್ತಬ್ಧವಾಗುತ್ತೆ, ಮನಸ್ಸು ಸ್ತಬ್ಧವಾಗುತ್ತೆ, ಆಗ ಇಟ್ ಈಸ್ ಪಾಸಿಬಲ್ ಟು ಟೇಕ್ ಎ ಯೂ ಟರ್ನ್.
ನಾವು ಅಂತರ್ಮುಖಿ ಆಗ್ಬೋದು. ಓನ್ಲಿ ಈ ಒಂದು ಅಂತರ್ಮುಖಿಯಾದಾಗ ನಾವು ನಮ್ಮೊಳಗಿನ ಒಂದು ಪ್ರಶಾಂತತೆಯನ್ನು ನಾವು ನೋಡ್ಬೋದು. ಆ ಪ್ರಶಾಂತತೆ ಅದು ಎಲ್ಲಿದೆ ಅಂತಂದರೆ ಅದರ ಜಾಗದಲ್ಲೇ ನಾವು ನಿಂತಿರ್ತೀವಿ. ಸೊ ದಟ್ ಈಸ್ ಕಾಲ್ಡ್ ದಿ ಇನ್ನರ್ ಕೋರ್ ಆಫ್ ಅವರ್ ಬೀಯಿಂಗ್. ನಾನು ಅಂತ ಹೇಳಿ ನನ್ನ ಅಸ್ತಿತ್ವವನ್ನು ನಾನು ಈ ದೇಹದ ಮೂಲಕ ನೋಡಿಕೊಂಡ್ರೂ ಕೂಡ ನನಗೆ ಅಸ್ತಿತ್ವವನ್ನು ಕರುಣಿಸಿರುವಂತಹದ್ದು ದಿಸ್ ಪ್ಲೇಸ್, ದ ಇನ್ನರ್ ಕೋರ್. ಸೊ ಹೀಗೆ ಈ ಆತ್ಮ ಅನ್ನುವಂತಹದ್ದು ನಮ್ಮೆಲ್ಲರಲ್ಲೂ ಇದೆ. ದಟ್ ಸುಪ್ರೀಂ ಟ್ರೂತ್ ಈಸ್ ದೇರ್ ಇನ್ ಅಸ್. ಅದನ್ನು ನಾವು ಆತ್ಮ ಅಂತ ಕರಿತೀವಿ. ಅಂಡ್ ದಿಸ್ ಆತ್ಮ ಈಸ್ ವೆರಿ ಇಂಟೆಲಿಜೆಂಟ್. ಮತ್ತು ಈ ಆತ್ಮಕ್ಕೆ ಎಲ್ಲವೂ ಗೊತ್ತಿದೆ, ಆಲ್ ನೋಯಿಂಗ್. ಮತ್ತು ಇಲ್ಲಿ ನ ಜಾಯತೆ ಮ್ರಿಯತೆ, ನ ಜಾಯತೆ ನ ಮ್ರಿಯತೆ. ಇದು ಜಾಯತೆ ಮ್ರಿಯತೆ ಅಂತಂದ್ರೆ ಹುಟ್ಟು ಸಾವುಗಳನ್ನು ಕುರಿತು ಹೇಳ್ತಾ ಇರುವಂತಹದ್ದು. ಈ ಹುಟ್ಟು ಮತ್ತು ಸಾವು ಅನ್ನುವಂತಹದ್ದು ದೇಹಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಸೊ ಇದು ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹದ್ದಲ್ಲ, ಆತ್ಮದ ವಿಚಾರ ಅಲ್ಲ ಇದು. ಇಟ್ ಈಸ್ ನಾಟ್ ಫಾರ್ ದಿ ಆತ್ಮ. ಆದ್ದರಿಂದ ಆತ್ಮ ಅಂತ ಹೇಳಿದಾಗ ದೆರ್ ಈಸ್ ನೋ ಬರ್ತ್. ಆತ್ಮಕ್ಕೆ ಹುಟ್ಟು ಅನ್ನುವಂತಹದ್ದೇ ಇಲ್ಲ ಅಂತಂದ ಮೇಲೆ ಆತ್ಮಕ್ಕೆ ದೆರ್ ಈಸ್ ನೋ ಡೆತ್ ಆಲ್ಸೋ. ಹಾಗಾದರೆ ಈ ಆತ್ಮ ಅನ್ನುವಂತಹದ್ದು ಅದು ಹುಟ್ಟಿಲ್ಲ, ಅದು ಸಾವಿಲ್ಲ, ಅದು ನಮ್ಮಲ್ಲೇ ಇದೆ, ಹೃದಯದೊಳಗಡೆನೇ ಇದೆ. ಆ ಸತ್ಯ ನನಗೆ ಗೊತ್ತಿದೆ, ಇದನ್ನು ಆತ್ಮ ಅಂತ ಕರಿತೀನಿ. ಇಟ್ ಈಸ್ ಆಲ್ ಓಕೆ. ಹುಟ್ಟು ಸಾವು ಅನ್ನುವಂತಹದ್ದು ದೇಹಕ್ಕೆ ಸಂಬಂಧಪಟ್ಟಿರುವಂತಹದ್ದು, ನಾಟ್ ಫಾರ್ ದಿ ಆತ್ಮ. ಅಗ್ರೀಡ್. ಬಟ್ ಹುಟ್ಟಿಲ್ಲದ ಸಾವಿಲ್ಲದ ಈ ಆತ್ಮ ಅನ್ನುವಂತಹದ್ದು ನ ಅಯಂ ಕುತಶ್ಚಿತ್. ಇದು ಎಲ್ಲಿಂದನೋ ಬಂದಿದೆಯಾ ಅಥವಾ ಯಾವುದರಿಂದನೋ ಇದು ಬಂದಿದೆಯಾ? ಇದು ಎಲ್ಲಿಂದನೂ ಬಂದಿಲ್ಲ. ಯಾವುದೂ ಕೂಡ ಇದನ್ನು ತಂದು ನಮ್ಮ ಹತ್ರ ಬಿಟ್ಟು ಹೋಗಿಲ್ಲ. ಆದುದರಿಂದ ಇಟ್ ಈಸ್ ನಾಟ್ ಎನ್ ಎಫೆಕ್ಟ್. ಎಫೆಕ್ಟ್ ಅಂತಂದರೆ ಒಂದು ಪರಿಣಾಮ, ಯಾವುದೋ ಒಂದು ಕಾರಣದಿಂದ ಉಂಟಾಗುವಂತಹ ಅದರ ಮುಂದಿನ ಹಂತ ಈಸ್ ಕಾಲ್ಡ್ ದಿ ಪರಿಣಾಮ. ಸೊ ಈ ಆತ್ಮ ಅನ್ನುವಂತಹದ್ದು ಪರಿಣಾಮವೇ ಅಲ್ಲ. ಯಾಕೆ ಅದನ್ನು ಪರಿಣಾಮ ಅಲ್ಲ ಅಂತಂದರೆ ಆತ್ಮ ಅನ್ನುವಂತಹದ್ದಕ್ಕೆ ಮುಂಚೆ ಒಂದು ಕಾರಣ ಅನ್ನುವಂತಹದ್ದು ಏನಾದರೂ ಇದೆ ಅಂತಂದರೆ ಈ ಕಾರಣ ಅನ್ನುವಂತಹದ್ದು ಆತ್ಮನನ್ನ ಪರಿಚಯ ಮಾಡಿಕೊಡೋದಕ್ಕೆ, ಆತ್ಮನನ್ನ ನಮಗೆ ಕೊಡೋದಕ್ಕೆ ಕಾರಣ ಆಯಿತು ಅಂತ ನಾವು ಹೇಳ್ಬಿಡ್ತೀವಿ. ಆದರೆ ಇಲ್ಲಿ ನ ಅಯಂ ಕುತಶ್ಚಿತ್. ವೇದಾಂತ ಉಪನಿಷತ್ತು ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಈ ಆತ್ಮ ಅನ್ನುವಂತಹದ್ದು ಎಲ್ಲಿಂದನೋ ಬಂದಿರುವಂತಹದ್ದಲ್ಲ, ಅಥವಾ ಯಾರೋ ಇದನ್ನ ತಂದುಕೊಟ್ಟಿರುವಂತಹದ್ದು ಅಂತನೂ ಅಲ್ಲ. ಅಂಡ್ ಇಟ್ ಈಸ್ ನಾಟ್ ಎನ್ ಎಫೆಕ್ಟ್ ಆಲ್ಸೋ. ಇಲ್ಲಿ ಒಂದು ಪರಿಣಾಮ ಅನ್ನುವಂತಹದ್ದೇ ಇಲ್ಲ. ಸೊ ಈ ಆತ್ಮ ಅನ್ನುವಂತಹದ್ದು ಯಾವುದೋ ಒಂದು ಪರಿಣಾಮ ಕೂಡ ಅಲ್ಲ ಅಂತಂದ ಮೇಲೆ ಇಟ್ ಈಸ್ ನಾಟ್ ಎನ್ ಎಫೆಕ್ಟ್ ಅಂತ ಹೇಳಿರೋದ್ರಿಂದ ಇದಕ್ಕೆ ಒಂದು ಕಾರಣ ಅನ್ನುವಂತಹದ್ದು ಕೂಡ ಇಲ್ಲ. ದೆರ್ ಈಸ್ ನೋ ರೀಸನ್, ದೆರ್ ಈಸ್ ನೋ ಕಾಸ್. ನ ಬಭೂವ ಕಶ್ಚಿತ್. ಸೊ ನಥಿಂಗ್ ಹ್ಯಾಸ್ ಒರಿಜಿನೇಟೆಡ್ ಫ್ರಮ್ ಇಟ್ ಅಂತಂದ್ರೆ ಈ ಆತ್ಮ ಅನ್ನುವಂತಹದ್ದು ಬೇರೆ ಏನನ್ನಾದ್ರೂ ಜನರೇಟ್ ಮಾಡ್ತಾ, ಈ ಆತ್ಮನಿಂದ ಏನೊಂದು ಹುಟ್ಕೊಂಡಿಲ್ಲ. ಇಟ್ ಈಸ್ ನಾಟ್ ದಿ ಕಾಸ್ ಆಫ್ ಎನಿಥಿಂಗ್. ಅಂಡ್ ದಿಸ್ ಆತ್ಮ ಈಸ್ ಅಜಹ. ಅಜಹ ಅಂತಂದ್ರೆ ಅನ್ಬಾರ್ನ್. ಅದಕ್ಕೆ ಹುಟ್ಟು ಅನ್ನುವಂತಹದ್ದು ಇಲ್ಲ, ಅದಕ್ಕೆ ಹುಟ್ಟಿಲ್ಲ, ಎಲ್ಲಿಂದನೋ ಬಂದಿಲ್ಲ, ಯಾರೋ ತಂದಿಟ್ಟಿಲ್ಲ, ಯಾವ ಕಾರಣದ ಪರಿಣಾಮವೂ ಅದಲ್ಲ. ಆದ್ರಿಂದ ಇದನ್ನ ನಿತ್ಯ. ನಿತ್ಯ ಅಂತಂದ್ರೆ ಇಟ್ ಈಸ್ ಎಟರ್ನಲ್. ಇದು ಶಾಶ್ವತ, ಇದು ಸದಾ ಇರುವಂತಹದ್ದು.
ಮೊದಲಿನಿಂದಲೂ ಇದೆ ಅಂತ ಹೇಳಿದ್ರೆ ಅಗೇನ್ ಅದು ಕೂಡ ಕಾಂಟ್ರಾವರ್ಸಿ. ಆ ಮೊದಲು ಅನ್ನುವಂತಹದಕ್ಕೆ ಮುಂಚೆ ಏನಿತ್ತು ಆ ಒಂದು ಪ್ರಶ್ನೆ ಕೂಡ ಬರುತ್ತೆ. ಅದರಿಂದ ಎಟರ್ನಲ್, ಇದು ಶಾಶ್ವತ, ಸದಾ ಇರುವಂತಹ ಆತ್ಮವಸ್ತು ಇದು. ಮತ್ತು ಈ ಆತ್ಮನನ್ನ ಪುರಾಣ ಅಂತಂದ್ರೆ ಇಟ್ ಈಸ್ ವೆರಿ ಏನ್ಷಿಯಂಟ್, ಪ್ರಾಚೀನ, ಇದು ಬಹಳ ಪ್ರಾಚೀನವಾದದು. ನ ಹನ್ಯತೆ ಹನ್ಯಮಾನೇ ಶರೀರೇ, ಶರೀರ ನಾಶವಾಗುತ್ತೆ. ಬಿಕಾಸ್ ದೇಹ ಅನ್ನುವಂತಹದ್ದು ಯಾವುದೋ ಒಂದು ಕಾರಣದಿಂದ ಅದೊಂದು ಜನ್ಮ ಅಂತ ಹೇಳಿ ಜನ್ಮವನ್ನು ಪಡ್ಕೊಂಡಿದೆ, ಅದಕ್ಕೆ ಹುಟ್ಟು ಅನ್ನುವಂತಹದ್ದಿದೆ. ಶರೀರಕ್ಕೆ ಹುಟ್ಟಿದೆ, ಅದೇ ರೀತಿ ಶರೀರಕ್ಕೆ ನಾಶ ಅಂತಂದ್ರೆ ಮರಣ ಅನ್ನುವಂತಹದ್ದು ಇದೆ. ಶರೀರದ ಮರಣದ ಕಾರಣದಿಂದ ಈ ಆತ್ಮಕ್ಕೆ ಏನಾಗುತ್ತೆ ಅಂತಂದ್ರೆ ಆತ್ಮಕ್ಕೆ ಏನೂ ಆಗೋದಿಲ್ಲ. ಇದು ಬಹಳ ಪ್ರಾಚೀನ. ಇಟ್ ಈಸ್ ನಾಟ್ ಕಿಲ್ಡ್ ವೆನ್ ದ ಬಾಡಿ ಈಸ್ ಕಿಲ್ಡ್ ಅಂತಂದ್ರೆ ದೇಹ ಅನ್ನುವಂತಹದ್ದು ನಾಶವಾದರೂ ಕೂಡ ಆತ್ಮಕ್ಕೆ ನಾಶ ಇಲ್ಲ. ಸೊ ದಿಸ್ ಈಸ್ ದಿ ಡಿಸ್ಕ್ರಿಪ್ಷನ್ ಆಫ್ ದಟ್ ಸೆಲ್ಫ್ ಕಾಲ್ಡ್ ಓಂ. ಅದನ್ನು ಇಲ್ಲಿ ಯಮಧರ್ಮರಾಜ ಹೇಳ್ತಾ ಇದ್ದಾರೆ. ಮತ್ತು ಈ ಮಂತ್ರದಲ್ಲಿ ಮೊದಲನೇದಾಗಿ ನಾವು ನೋಡಬೇಕಾಗಿರುವಂತಹ ಪದ ಯಮಧರ್ಮರಾಜ ಹೇಳಿದ್ದಾನೆ, ಇಟ್ ಈಸ್ ಕಾಲ್ಡ್ ದಿ ಸ್ವರೂಪ ಅಂಡ್ ದಿ ಲಕ್ಷಣ ಆಫ್ ದಿಸ್ ಓಂ ಆರ್ ದಿ ಸುಪ್ರೀಂ ಬೀಯಿಂಗ್ ಆರ್ ದಿ ಆತ್ಮ ಈಸ್ ವಿಪಶ್ಚಿತ್. ಸೊ ವಿಪಶ್ಚಿತ್ ಅಂತಂದ್ರೆ ಜ್ಞಾನ ಸ್ವರೂಪ. ದಟ್ ಮೀನ್ಸ್ ದಿಸ್ ಆತ್ಮ ಈಸ್ ವೆರಿ ಇಂಟೆಲಿಜೆಂಟ್. ಆತ್ಮ ಮೀನ್ಸ್ ಇಟ್ ಈಸ್ ಆಲ್ ನೋಯಿಂಗ್. ನಾವು ಏನು ಒಂದು ಮೇಧಾವಿ ಅನ್ನುವ ಒಂದು ಪದವನ್ನು ಬಳಸ್ತೀವಿ. ಸೊ ದಿಸ್ ಆತ್ಮ ಈಸ್ ಲೈಕ್ ದಟ್, ಇಟ್ ಈಸ್ ಮೇಧಾವಿ, ಎಲ್ಲವನ್ನ ತಿಳ್ಕೊಂಡಿರುವಂತಹದ್ದು. ಅದಕ್ಕೆ ಏನು ಹೇಳ್ತಾರೆ ಅಂದರೆ ಅವಿಪರಿಲುಪ್ತ ಚೈತನ್ಯ ಸ್ವಭಾವಾತ್ ಅಂತಂದರೆ ದಿಸ್ ಕಾನ್ಶಿಯಸ್ನೆಸ್ ಡಸ್ ನಾಟ್ ಗೋ ಅವೇ ಅಂತಂದರೆ ಈ ಒಂದು ಆತ್ಮ ಅನ್ನುವಂತಹದ್ದು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ, ಅದು ಸದಾ ನಮ್ಮ ಜೊತೆ ಇರುತ್ತೆ. ಸೊ ದಿಸ್ ಈಸ್ ದಿ ನೇಚರ್ ಆಫ್ ದಟ್ ಸುಪ್ರೀಂ ಸೆಲ್ಫ್ ಕಾಲ್ಡ್ ಓಂ. ದಿಸ್ ಅಲ್ಟಿಮೇಟ್ ಟ್ರೂತ್, ಅದನ್ನು ನಾವು ಸೆಲ್ಫ್ ಅಥವಾ ಆತ್ಮ ಅಂತ ಕರಿತೀವಲ್ಲ, ಇದನ್ನ ನಾವೆಲ್ಲರೂ ಹೊಂದಿದ್ದೀವಿ. ಅದರಿಂದ ಆತ್ಮ ಅನ್ನುವಂಥದ್ದು ನಮ್ಮನ್ನು ಬಿಟ್ಟು ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ದಿಸ್ ಅಲ್ಟಿಮೇಟ್ ಟ್ರೂತ್ ಇದು ಸದಾ ನಮ್ಮ ಜೊತೆಯಲ್ಲೇ ಇರುತ್ತೆ, ನಮ್ಮ ಹೃದಯದಲ್ಲೇ ಇರುತ್ತೆ. ಇಟ್ ಈಸ್ ಅವರ್ ಅಂತರ್ಯಾಮಿ. ಅಂತರ್ಯಾಮಿ ಅಥವಾ ಹೃದಯದಲ್ಲಿದೆ ಅಂತ ಹೇಳಿದಾಗ ವೇದಾಂತದಲ್ಲಿ ಈ ಶಬ್ದ ಬಂದಾಗ ಗುಹಾ ಅನ್ನುವಂತಹದ್ದನ್ನ ಪದವನ್ನು ನಾವು ನೋಡ್ತೀವಿ. ಗುಹಾ ಅಂತಂದ್ರೆ ಕೇವ್. ಯಾವ ಕೇವ್ ಅದು, ಯಾವುದು ಗುಹಾ ಅಂತಂದ್ರೆ ಹಾರ್ಟ್ ಕೇವ್ ಅಂತ ಹೇಳ್ತಾರೆ. ಅಂತಂದ್ರೆ ಗುಹಾ ಅಂತಂದ್ರೆ ಬಹಳ ರಹಸ್ಯವಾದ ಸ್ಥಳ ಅದು. ಸೊ ಇಟ್ ಈಸ್ ದೇರ್ ಇನ್ ದಟ್ ಅಂತರ್ಯಾಮಿ ಹಾರ್ಟ್ ಕೇವ್. ಇದನ್ನು ಹಾರ್ಟ್ ಕೇವ್ ಅಂತ ಹೇಳ್ತಾರೆ, ಅಥವಾ ಕೆಲ ಸಂದರ್ಭಗಳಲ್ಲಿ ಭಗವಾನ್ ರಮಣ ಮಹರ್ಷಿಗಳು ಹೇಳ್ತಾರೆ ಬುದ್ಧಿ ಗುಹಾ ಅಂತ ಕೂಡ ಇದನ್ನು ಕರೀತಾರೆ. ಆ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಇದನ್ನು ಹೇಳ್ತಾರೆ. ಸೊ ಹೀಗೆ ಆತ್ಮ ಅಂತ ಹೇಳಿದಾಗ ನಮ್ಮ ವೇದಾಂತ ಏನು ಹೇಳುತ್ತೆ ಅಂತಂದ್ರೆ ಆತ್ಮದ ಸ್ವಭಾವ ಸತ್ ಚಿತ್ ಆನಂದ ಸ್ವರೂಪ, ಸಚ್ಚಿದಾನಂದ ಸ್ವರೂಪ, ಸಚ್ಚಿದಾನಂದ ಸ್ವಭಾವ. ಸತ್ ಅಂತಂದ್ರೆ ಎಕ್ಸಿಸ್ಟೆನ್ಸ್, ಚಿತ್ ಅಂತಂದ್ರೆ ಕಾನ್ಶಿಯಸ್ನೆಸ್, ಮತ್ತು ಆನಂದ ಅಂತಂದ್ರೆ ನಾವು ಬ್ಲಿಸ್ ಅಂತ ಏನು ಹೇಳ್ತೀವಿ ಅದು ಆ ಅರ್ಥವನ್ನು ಕೊಡುತ್ತೆ. ಸೊ ದಿಸ್ ಈಸ್ ದ ನೇಚರ್ ಆಫ್ ದಿ ಸೆಲ್ಫ್. ಈಗ ನಮಗೆಲ್ಲ ಗೊತ್ತಿದೆ ಏನು ಅಂತಂದ್ರೆ ದರ್ ಈಸ್ ಒನ್ ಸನ್, ಒಬ್ಬ ಸೂರ್ಯ ಭಗವಾನ್ ಅಂತ ಹೇಳಿ ಮೇಲ್ಗಡೆ ಒಬ್ಬ ಇದ್ದಾನೆ ಅಂತ ನಮಗೆಲ್ಲ ಗೊತ್ತು. ಕೆಲ ಸಂದರ್ಭಗಳಲ್ಲಿ ಏನಾಗುತ್ತೆ, ನಾವು ಸೂರ್ಯನನ್ನು ನೋಡಬೇಕು ಅಂತಂದಾಗ ಕತ್ತೆತ್ತಿ ಆಕಾಶದಲ್ಲಿ ನೋಡ್ತೀವಿ, ಅಲ್ಲಿ ಬೆಳಗ್ತಾ ಇರುವಂತಹ ಸೂರ್ಯನನ್ನು ನಾವು ಸೂರ್ಯ ಭಗವಾನ್ ಅಂತ ಗುರುತಿಸಿದ್ದೀವಿ, ನೋಡಿದ್ದೀವಿ. ಸೊ ಸೂರ್ಯ ಎಲ್ಲಿರ್ತಾನೆ ಅಂತಂದರೆ ನಾವು ಆ ಕ್ಷಣದಲ್ಲಿ ಏನು ಮಾಡ್ತೀವಿ, ಕತ್ನ ಮೇಲಕ್ಕೆ ಎತ್ತಿ ಆಕಾಶದ ಕಡೆ ನೋಡಿ ಅವನ ದರ್ಶನವನ್ನು ನಾವು ಪಡಿತೀವಿ. ಆ್ಯಂಡ್ ವಿ ಕಾಲ್ ಹಿಮ್ ಸೂರ್ಯ ಭಗವಾನ್. ಸೂರ್ಯ ಭಗವಾನ್ ಅನ್ನುವಂತಹವನು ಒಬ್ಬನೇ, ಅವನು ಅಲ್ಲಿದ್ದಾನೆ, ಈಸ್ ಅ ಪ್ರತ್ಯಕ್ಷ ದೈವ ಅಂತ ನಾವು ಹೇಳ್ತೀವಿ. ಸೊ
ಯಾವ ಸೂರ್ಯನನ್ನು ನಾವು ಆಗಸದಲ್ಲಿ ನೋಡ್ತೀವಿ ಕತ್ತೆತ್ತಿ, ಕೆಲ ಸಂದರ್ಭಗಳಲ್ಲಿ ಏನಾಗುತ್ತೆ, ದಟ್ ಸನ್, ದಟ್ ಒರಿಜಿನಲ್ ಸನ್ ಈಸ್ ರಿಫ್ಲೆಕ್ಟೆಡ್ ಇನ್ ಎ ಪಾರ್ಟ್ ಆಫ್ ವಾಟರ್. ಇಲ್ಲಿ ಎಲ್ಲೋ ಒಂದು ಕಡೆ ಹೂಜಿ, ಮಡಿಕೆ, ಕುಡಿಕೆಗಳಲ್ಲಿ ನೀರಿಟ್ಟಿರ್ತೀವಿ. ಕೆಲ ಸಂದರ್ಭಗಳಲ್ಲಿ ಏನಾಗುತ್ತೆ, ಆಕಾಶದಲ್ಲಿ ಅಲ್ಲಿ ಮೇಲ್ಗಡೆ ಇದ್ದಂತಹ ಸೂರ್ಯನ ಪ್ರತಿಬಿಂಬ ಈ ನೀರು ತುಂಬಿದ ಮಡಿಕೆ ಕುಡಿಕೆಗಳ ಮೇಲೆ ಬಿದ್ದಾಗ ಅಲ್ಲಿ ಕೂಡ ರಿಫ್ಲೆಕ್ಟೆಡ್ ಸನ್ ಅನ್ನು ನಾವು ನೋಡ್ತೀವಿ. ಸೂರ್ಯನ ಪ್ರತಿಬಿಂಬವನ್ನ ಆ ನೀರು ತುಂಬಿದ ಮಡಿಕೆ ಕುಡಿಕೆಗಳಲ್ಲಿ ನೋಡ್ತೀವಿ. ಈ ಪ್ರಕಾರ ಒರಿಜಿನಲ್ ಸನ್ ಅನ್ನುವಂತಹವನು ಒಬ್ಬನೇ, ಅವನನ್ನು ಕೂಡ ನೋಡಿದ್ದೀವಿ. ಅಂಡ್ ಅಟ್ ದ ಸೇಮ್ ಟೈಮ್ ಇಲ್ಲಿ ನೀರು ತುಂಬಿದ ಮಡಿಕೆ ಕುಡಿಕೆಗಳಲ್ಲೂ ಕೂಡ ಅವನ ಪ್ರತಿಬಿಂಬವನ್ನು ನೋಡಿದಾಗ ಹೇಳ್ತೀವಿ, ವಿ ಆರ್ ಆಲ್ಸೋ ಸೀಯಿಂಗ್ ದಿ ರಿಫ್ಲೆಕ್ಟೆಡ್ ಸನ್. ಈ ರಿಫ್ಲೆಕ್ಟೆಡ್ ಸನ್ ಹೇಗೆ ಕಾಣಿಸ್ತಾ ಇದ್ದಾನೆ? ಬಹುಶಃ ಆ ಮಡಿಕೆ ಕುಡಿಕೆಗಳಲ್ಲಿ ತುಂಬಿಟ್ಟಿರುವಂತಹ ನೀರು ಕದಲ್ತಾ ಇಲ್ಲ ಅಂತಂದ್ರೆ, ಮೇಲ್ಗಡೆ ಆಗಸದಲ್ಲಿ ಸೂರ್ಯ ಹೇಗೆ ಸ್ಥಿರವಾಗಿ ಅಲ್ಲಿ ನಿಂತಿದ್ದಾನೆ, ಅದೇ ಸ್ಥಿರತೆಯನ್ನ ನಾವು ರಿಫ್ಲೆಕ್ಟೆಡ್ ಸನ್ ಅಂತ ಹೇಳಿ ಏನು ಇಲ್ಲಿ ಮಡಿಕೆ ಕುಡಿಕೆಗಳಲ್ಲಿ ನೋಡ್ತಾ ಇದೀವಿ, ಅಲ್ಲೂ ಕೂಡ ಅದೇ ರೀತಿ ಸ್ಥಿರವಾದ ಒಬ್ಬ ಸೂರ್ಯನ ಪ್ರತಿಬಿಂಬವನ್ನು ನಾವು ನೋಡ್ತೀವಿ. ಸೊ ಆಲ್ಮೋಸ್ಟ್ ದಿ ಸೇಮ್ ಲೈಕ್ ಒರಿಜಿನಲ್ ಸನ್. ಮೇಲ್ಗಡೆ ಹೇಗೆ ಸೂರ್ಯ ಇದ್ದ ಅದೇ ರೀತಿ ಅಷ್ಟೇ ಪ್ರಕಾರ, ಅಷ್ಟೇ ಬೆಳಕು, ಅಂತಹದೇ ಸೂರ್ಯನನ್ನು ನಾವು ಇಲ್ಲೂ ಕೂಡ ನೋಡ್ತಾ ಇದ್ದೀವಿ, ರಿಫ್ಲೆಕ್ಟೆಡ್ ಸನ್ ಅಂತ ಹೇಳ್ತೀವಿ. ಈ ರೀತಿಯಲ್ಲಿ ಒರಿಜಿನಲ್ ಸೂರ್ಯನಂತೆ ಇಲ್ಲಿ ರಿಫ್ಲೆಕ್ಟೆಡ್ ಪ್ರತಿಬಿಂಬಿತವಾದ ಸೂರ್ಯ ಕೂಡ ಕಾಣ್ತಾ ಇದ್ದಾನೆ. ಒರಿಜಿನಲ್ ಸೂರ್ಯನಲ್ಲಿ ಏನು ಗುಣಗಳಿದೆ, ಆಲ್ಮೋಸ್ಟ್ ಆ ಎಲ್ಲ ಗುಣಗಳನ್ನು ನಾವು ಇಲ್ಲಿ ರಿಫ್ಲೆಕ್ಟೆಡ್ ಸನ್ ಅಲ್ಲೂ ಕೂಡ ನೋಡ್ತಾ ಇದ್ದೀವಿ. ಮೇಲ್ಗಡೆ ನೋಡಿದಾಗ ಅಲ್ಲಿ ಬೆಳಕಿದೆ, ಅದೇ ಬೆಳಕನ್ನು ನಾವು ಇಲ್ಲಿ ಪ್ರತಿಬಿಂಬಿತವಾದ ಸೂರ್ಯನಲ್ಲೂ ಕೂಡ ನೋಡ್ತೀವಿ. ನಮ್ಮ ಕಣ್ಣಿಗೆ ಎಷ್ಟು ದೊಡ್ಡ ಸೂರ್ಯ ಕಂಡ ಅದೇ ರೀತಿ ಇಲ್ಲಿ ರಿಫ್ಲೆಕ್ಟೆಡ್ ಸನ್ ನೋಡಿದಾಗ ಅದೇ ರೀತಿ ಭಾಸವಾಗುತ್ತೆ. ಅದೇ ಗುಣಲಕ್ಷಣಗಳನ್ನು ಕೂಡ ಇಲ್ಲೂ ಕೂಡ ನೋಡ್ತೀವಿ. ಸೊ ಆಗ ನಮ್ಗೇನನ್ಸುತ್ತೆ ಅಂತಂದ್ರೆ, ಈ ಗುಣಗಳನ್ನು ಅವನೇನೋ ಒರಿಜಿನಲ್ ಸನ್ ಅಲ್ಲಿದ್ದಾನೆ, ಅವನು ಎಲ್ಲವನ್ನ ಹೊಂದಿದ್ದಾನೆ, ಆಲ್ ಪ್ರಾಪರ್ಟೀಸ್ ಆರ್ ದೇರ್ ವಿತ್ ಹಿಮ್. ಬಟ್ ಇಸ್ ರಿಫ್ಲೆಕ್ಟೆಡ್ ಸನ್, ಅವನು ಹೇಗೆ ಈ ಗುಣಗಳನ್ನು ಪಡ್ಕೊಂಡ, ಅದೇ ರೀತಿ ಕಾಣ್ತಾ ಇದ್ದಾನೆ, ಅದೇ ಪ್ರಖರತೆ ಇದೆ, ಅಷ್ಟೇ ಬೆಳಕು ಇದೆ, ಎಲ್ಲವೂ ಅದೇ ರೀತಿ ಇದೆಯಲ್ಲ. ಮೇಲ್ಗಡೆ ಇರೋನು ಒರಿಜಿನಲ್ ಸನ್ನು, ಅವನಿಗೆ ಎಲ್ಲ ಪ್ರಾಪರ್ಟೀಸ್ಗಳು ಇದೆ, ಗುಣಗಳು ಇದೆ. ಬಟ್ ಇದು ರಿಫ್ಲೆಕ್ಟೆಡ್ ಸನ್, ಪ್ರತಿಬಿಂಬಿತವಾದ ಸೂರ್ಯ ಅಂತಂದಾಗ ಇದು ಒರಿಜಿನಲ್ ಅಲ್ಲ ಅಂತ ಗೊತ್ತಾದ್ರೂ ಕೂಡ ಅಂತಹ ಅನೇಕ ಗುಣಗಳನ್ನು ನಾವು ಇಲ್ಲೂ ಕೂಡ ನೋಡ್ತಾ ಇದ್ದೀವಿ ಅಂತಂದಾಗ, ಈ ಗುಣಗಳನ್ನು ಹೇಗೆ ಪಡ್ಕೊಂಡ ರಿಫ್ಲೆಕ್ಟೆಡ್ ಸನ್ನು, ಇವುಗಳನ್ನು ಹೇಗೆ ಪಡ್ಕೊಂಡ? ಈ ಗುಣಗಳು ಅವನ ಬಳಿ ಇರೋದಕ್ಕೆ ಹೇಗೆ ಸಾಧ್ಯ? ಅದು ಸಾಧ್ಯವೇ ಇಲ್ಲ. ಬಟ್ ಆ ರೀತಿಯಲ್ಲೇ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಸಂಶಯ ನಮಗೆ ಬರುತ್ತೆ. ಬಟ್ ಆ ರೀತಿ ಯಾಕೆ ಕಾಣಿಸ್ತಾ ಇದೆ ಅಂತಂದ್ರೆ, ನಾವೇನು ಒಂದು ಪ್ರತಿಬಿಂಬಿತವಾದಂತಹ ಸೂರ್ಯನನ್ನು ಇಲ್ಲಿ ನೋಡ್ತಾ ಇದ್ದೀವಿ, ಪ್ರತಿಬಿಂಬಿತವಾದ ಈ ಸೂರ್ಯ ಆ ಒರಿಜಿನಲ್ ಸೂರ್ಯನಿಂದ ಹಿ ಬಾರೋಡ್ ದೀಸ್ ಕ್ವಾಲಿಟೀಸ್. ಬಾರೋಡ್ ಅಂತಂದ್ರೆ ನಾವು ಸಾಮಾನ್ಯವಾದ ಭಾಷೆಯಲ್ಲಿ ನಾವು ಸಾಲ ಪಡ್ಕೊಳ್ಳುವಂತಹದನ್ನ ಐ ಬಾರೋಡ್ ಮನಿ ಅಂತ ಹೇಳ್ತೀವಿ. ಇಲ್ಲಿ ವೇದಾಂತದಲ್ಲಿ ಅದನ್ನ ಸಾಲ ಅಂತ ಹೇಳಕ್ಕಾಗೋದಿಲ್ಲ. ಸೊ ಎರವಲು ಪಡ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಸೊ ಇಲ್ಲಿ ಪ್ರತಿಬಿಂಬಿತವಾದಂತಹ ಸೂರ್ಯ, ಇಲ್ಲಿ ನಾವು ನೋಡ್ತಾ ಇರುವಂತಹ ಆ ಗುಣಗಳನ್ನ ಒರಿಜಿನಲ್ ಸೂರ್ಯನಿಂದ ಅವನು ಎರವಲು ಪಡ್ಕೊಂಡಿದ್ದಾನೆ. ಹಾಗೆ ಪಡ್ಕೊಂಡಿರೋದ್ರಿಂದ ಅವುಗಳನ್ನ ನಮಗೆ ಸಿಗೋ ಹಾಗೆ, ನಾವು ಅವುಗಳನ್ನು ಗುರುತಿಸೋ ಹಾಗೆ ಮಾಡ್ತಾ ಇದ್ದಾನೆ. ಸೊ ಗುಣಗಳು ಅಂತಂದಾಗ ಉದಾಹರಣೆಗೆ ಅವನಲ್ಲಿರುವಂತಹ ಬೆಳಕಿರಬಹುದು, ಅದೇ ರೀತಿ ಇಲ್ಲೂ ಕೂಡ ಬೆಳಕಿದೆ. ಬಟ್ ರಿಫ್ಲೆಕ್ಟೆಡ್ ಸನ್ ಅಂದಾಗ ನಮ್ಮ ಮನಸ್ಸಿಗೆ ಫಸ್ಟ್ ಬರುವಂತಹದ್ದು ಏನು ಅಂತಂದ್ರೆ, ಹಿ ಈಸ್ ಎ ರಿಫ್ಲೆಕ್ಟೆಡ್ ಸನ್. ದಟ್ ಮೀನ್ಸ್ ಹಿ ಈಸ್ ನಾಟ್ ದಿ ಒರಿಜಿನಲ್ ಸನ್. ಇವನು ನಾವು ಆಗಸದಲ್ಲಿ ನೋಡ್ತಾ ಇರುವಂತಹ
ಒರಿಜಿನಲ್ ಸೂರ್ಯ ಅಲ್ಲ. ಆದರೆ ಅದರಂತೆ ಈ ನೀರು ತುಂಬಿದ ಮಡಿಕೆ ಕುಡಿಕೆಗಳಲ್ಲಿ ಪ್ರತಿಬಿಂಬಿತನಾದಂತಹ ಸೂರ್ಯನನ್ನು ನಾವು ನೋಡ್ತಾ ಇದ್ದೀವಿ. ಇಟ್ ಈಸ್ ಓನ್ಲಿ ಪ್ರತಿಬಿಂಬ. ಸೊ ಒರಿಜಿನಲ್ ಅಂತ ಹೇಳಿದ್ರೆ ಹಿ ಈಸ್ ದಿ ಒನ್, ಸೂರ್ಯ ಭಗವಾನ್ ಈಸ್ ದಿ ಒರಿಜಿನಲ್ ಸನ್. ಮತ್ತು ಒಂದು ವೇಳೆ ಅಲ್ಲಿ ಒರಿಜಿನಲ್ ಸನ್ ಅನ್ನುವಂತಹವನು ಇಲ್ಲ ಅಂತಂದ್ರೆ ಇಲ್ಲಿ ಮಡಿಕೆ ಕುಡಿಕೆಗಳಲ್ಲಿ ನಾವು ಪ್ರತಿಬಿಂಬಿತವಾಗ್ತಾ ಇರುವಂತಹ ಈ ಸೂರ್ಯನ ಅಸ್ತಿತ್ವ ಕೂಡ ಇಲ್ಲಿ ನಾವು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಭಗವಂತ, ಅಲ್ಲಿ ಅವನು ಒರಿಜಿನಲ್ ಸನ್ ಅಲ್ಲಿರೋದ್ರಿಂದ ಇಲ್ಲಿ ರಿಫ್ಲೆಕ್ಟೆಡ್ ಸನ್ ಅನ್ನು ನಾವು ನೋಡಬಹುದು. ಅದರಂತೆ ಒರಿಜಿನಲ್ ಸೂರ್ಯನಲ್ಲಿರುವಂತಹ ಬೆಳಕು, ಈ ಪ್ರತಿಬಿಂಬಿತ ಸೂರ್ಯ ಅವನಿಂದಲೇ ಇದನ್ನ ಪಡ್ಕೊಂಡಿರುವಂತಹದ್ದು. ಬಟ್ ನೇರವಾಗಿ ಹಾಗೆ ನೋಡಿದ್ರೆ ದ ಲೈಟ್ ಈಸ್ ಸೀನ್ ಬೋತ್ ಇನ್ ದಿ ಒರಿಜಿನಲ್ ಸನ್ ಅಂಡ್ ದಿ ರಿಫ್ಲೆಕ್ಟೆಡ್ ಸನ್. ಎರಡೂ ಕಡೆಗಳಲ್ಲೂ ಕೂಡ ನಾವು ಬೆಳಕನ್ನು ಗುರುತಿಸಬಹುದು. ಸೊ ದಿಸ್ ಬೆಳಕು ಈಸ್ ಎ ಬಾರೋಡ್ ಬೆಳಕು ಫ್ರಮ್ ದಿ ಒರಿಜಿನಲ್ ಸನ್. ಎಕ್ಸಾಕ್ಟ್ಲಿ ಸೂರ್ಯನಿಂದ ಹೇಗೆ ಕೆಲವು ಗುಣವಿಶೇಷತೆಗಳನ್ನು ಈ ಪ್ರತಿಬಿಂಬಿತ ಸೂರ್ಯ ಪಡೆದುಕೊಂಡು ಅವುಗಳನ್ನು ಪ್ರತಿಬಿಂಬಿಸ್ತಾನೋ, ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಆ ಸೂರ್ಯನಲ್ಲಿ ಏನು ಒಂದು ಶೇಪ್ ಇದೆ, ಆಕಾರ ಇದೆ, ಅದು ಈ ಪ್ರತಿಬಿಂಬಿತವಾದ ಸೂರ್ಯನಲ್ಲೂ ಕೂಡ ನಾವು ನೋಡ್ತೀವಿ. ಮತ್ತು ಆಗಸದಲ್ಲಿ ಸೂರ್ಯನನ್ನು ನೋಡಿದಾಗ ದರ್ ಈಸ್ ಅನ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೂರ್ಯನ ಇರುವಿಕೆ, ಎಕ್ಸಿಸ್ಟೆನ್ಸ್ ಅಂತಂದರೆ ಸೂರ್ಯನ ಇರುವಿಕೆಯನ್ನು ನಾವು ದೃಢಪಡಿಸ್ಕೋತೀವಿ. ಆ್ಯಂಡ್ ಎಕ್ಸಾಕ್ಟ್ಲಿ ವೆನ್ ವಿ ಸಿ ದಿ ರಿಫ್ಲೆಕ್ಟೆಡ್ ಸನ್ ಇನ್ ದಿ ಪಾಟ್, ಆಗಲೂ ಕೂಡ ನಾವು ದ ಸೇಮ್ ಎಕ್ಸಿಸ್ಟೆನ್ಸ್, ದೋ ಇಟ್ ಈಸ್ ನಾಟ್ ದಿ ಒರಿಜಿನಲ್ ಸನ್, ಅಲ್ಲಿ ರಿಫ್ಲೆಕ್ಟೆಡ್ ಸನ್, ಆ ಒಂದು ಎಕ್ಸಿಸ್ಟೆನ್ಸ್ನ ಕೂಡ ನಾವಿಲ್ಲಿ ನೋಡಬಹುದು. ವಿ ಕ್ಯಾನ್ ಸಿ ದಿ ರಿಫ್ಲೆಕ್ಟೆಡ್ ಸನ್ ವಿಚ್ ಈಸ್ ದೇರ್ ಇನ್ ದಿ ಪಾಟ್ ವಾಟರ್. ಈವನ್ ಈ ಒಂದು ಎಕ್ಸಿಸ್ಟೆನ್ಸ್ ಹೇಗೆ ಒರಿಜಿನಲ್ ಸನ್ನಿಂದ ಬೆಳಕು ಮತ್ತು ಪ್ರಖರತೆಯನ್ನು ಈ ಪ್ರತಿಬಿಂಬಿತ ಸೂರ್ಯ ಯಾವ ರೀತಿಯಲ್ಲಿ ಪಡ್ಕೊಂಡಿದ್ದಾನೆ, ಎಕ್ಸಾಕ್ಟ್ಲಿ ಈವನ್ ಎಕ್ಸಿಸ್ಟೆನ್ಸ್ ಅನ್ನುವಂತಹದ್ದನ್ನು ಕೂಡ ದಿಸ್ ರಿಫ್ಲೆಕ್ಟೆಡ್ ಸನ್ ಹಿ ಬಾರೋಡ್ ಇಟ್ ಫ್ರಮ್ ದಿ ಒರಿಜಿನಲ್ ಸನ್. ಎಕ್ಸಾಕ್ಟ್ಲಿ ಲೈಕ್ ದಟ್ ದೆರ್ ಈಸ್ ಎ ಸುಪ್ರೀಂ ಬೀಯಿಂಗ್. ಇಲ್ಲೊಬ್ಬ ಪರಮಾತ್ಮ ಇದ್ದಾನೆ. ಸೊ ಒಬ್ಬ ಪರಮಾತ್ಮ ಅನ್ನುವಂತಹವನಿದ್ದಾನೆ. ಅಂತಹ ಪರಮಾತ್ಮನನ್ನು ನಾವು ಸಚ್ಚಿದಾನಂದ ಅಂದರೆ ಸಚ್ಚಿತ್ ಆನಂದ ಸ್ವರೂಪಿ ಅಂತ ಕರೀತೀವಿ. ಇಂತಹ ಸಚ್ಚಿದಾನಂದ ಪರಮಾತ್ಮನನ್ನು ನಮ್ಮ ವೇದ ಅಂತ ದಿ ಅಲ್ಟಿಮೇಟ್ ರಿಯಾಲಿಟಿ ಅಂತ ಕರೆಯುತ್ತೆ. ನಿಜ ಹೇಳಬೇಕು ಅಂತಂದರೆ ನಾವೇನು ಮಾತಿಗೂ ನಾನು 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 ಅನ್ನುವಂತಹದ್ದನ್ನು ನಾವು ಹೇಳ್ಕೊತೀವಿ. ನಿಜವಾದ ನಾನು ಯಾರು ಅಂತಂದರೆ ದಟ್ ಸುಪ್ರೀಂ ಬೀಯಿಂಗ್, ದಟ್ ಪರಮಾತ್ಮ. ಸೊ ದಟ್ ಪರಮಾತ್ಮ ಈಸ್ ದಿ ನಿಜವಾದ ನಾನು. ಬಟ್ ಒರಿಜಿನಲ್ ಸೂರ್ಯನಿಂದ ಈ ರಿಫ್ಲೆಕ್ಟೆಡ್ ಸನ್ ಹೇಗೆ ಈ ಎಕ್ಸಿಸ್ಟೆನ್ಸ್ ಇರಬಹುದು, ಬೆಳಕಿರಬಹುದು, ಪ್ರಖರತೆ ಇರಬಹುದು, ಅವುಗಳೆಲ್ಲವನ್ನ ಹೇಗೆ ಅವನು ಹಿ ಬಾರೋಡ್ ಇಟ್ ಫ್ರಮ್ ದಿ ಒರಿಜಿನಲ್ ಸನ್, ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಟ್ ಫ್ರಮ್ ದಟ್ ಸಚ್ಚಿದಾನಂದ ಪರಮಾತ್ಮ, ದಟ್ ಒನ್ ಸುಪ್ರೀಂ ಬೀಯಿಂಗ್, ದಟ್ ಒನ್ ಸಚ್ ರಿಯಾಲಿಟಿ. ಅಂತಹವನಿಂದ ಈ ದೇಹ ಭಾವ ಹೊಂದಿರುವಂತಹ ನಾವುಗಳು ನಾನು ಅನ್ನುವಂತಹದನ್ನು ಕೂಡ ನಾವು ಅವನಿಂದ ಎರವಲು ಪಡ್ಕೊಂಡಿದ್ದೀವಿ. ಹೇಗೆ ಸೂರ್ಯನಿಂದ ಈ ರಿಫ್ಲೆಕ್ಟೆಡ್ ಸನ್ ಹಿ ಬಾರೋಡ್ ಸರ್ಟನ್ ಕ್ವಾಲಿಟೀಸ್, ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಟ್ ಫ್ರಮ್ ದಟ್ ಸುಪ್ರೀಂ ಬೀಯಿಂಗ್, ಫ್ರಮ್ ದಟ್ ಒನ್ ಸಚ್ ರಿಯಾಲಿಟಿ. ದೇಹದಾರಿಗಳಾದ ನಾವು, ದೇಹ ಭಾವವನ್ನು ಹೊಂದಿರುವಂತಹ ನಾವುಗಳು ಕೂಡ ಆ ನಾನು ಅನ್ನುವಂತಹದನ್ನು ಕೂಡ ನಾವು ಅವನಿಂದನೇ ಪಡ್ಕೊಂಡಿದ್ದೀವಿ. ಸೊ ಇಲ್ಲಿ ಫ್ರಮ್ ದಿ ಒರಿಜಿನಲ್ ಐ ಅಂತಂದ್ರೆ, ಇಲ್ಲಿ ಒರಿಜಿನಲ್ ಐ ಅಂತಂದ್ರೆ ಪರಮಾತ್ಮ. ಸೊ ಫ್ರಮ್ ದಿ ಒರಿಜಿನಲ್ ಐ, ಈ ನಾನು ಅನ್ನುವಂತಹದ್ದು ನಾವು ಪಡ್ಕೊಂಡಾಗ ದಟ್ ಈಸ್ ರಿಫ್ಲೆಕ್ಟೆಡ್ ಐ. ಅದನ್ನು ವೇದಾಂತದಲ್ಲಿ ಹೇಳಬೇಕಾದ್ರೆ ಸ್ಮಾಲ್ ಐ ಅಂತ ಕೂಡ ಅಲ್ಲಲ್ಲಿ ಹೇಳ್ತಾರೆ. ಅಂದರೆ ಅಹಂಕಾರಿ ರೂಪ. ಈಗ ನಾನು ನಾನು ಅನ್ನುವಂತಹದ್ದನ್ನು ಹೇಳ್ಕೊತಾ ಇದ್ದೀನಿ ಅಂತಂದ್ರೆ ದಟ್ ಈಸ್ ದಿಸ್ ಅಹಂಕಾರಿ. ದಿಸ್ ಅಹಂಕಾರಿ ಈಸ್ ರೆಕಗ್ನೈಸಿಂಗ್ ನಾನು.
ಬಿಕಾಸ್ ದೇಹಭಾವವನ್ನು ಹೊಂದಿರುವಂತಹ ನಾನು, ದೇಹಧಾರಿಯಾದ ನಾನು ಪರಮಾತ್ಮನಿಂದ, ಇರೋನು ಒಬ್ಬನೇ ಪರಮಾತ್ಮ, ಅವನಿಂದ ಹೇಗೆ ಪ್ರತಿಬಿಂಬಿತವಾದಂತಹ ಸೂರ್ಯ ಬೆಳಕು ಇತ್ಯಾದಿಗಳನ್ನು ಎರವಲು ಪಡ್ಕೋತಾನೆ, ಅದೇ ರೀತಿಯಲ್ಲಿ ಈ ಒಂದು ಗುಣವನ್ನು ಕೂಡ ನಾನು ಅನ್ನುವಂತಹದನ್ನು ಕೂಡ ಈ ದೇಹಭಾವ ಹೊಂದಿರುವಂತಹ ನಾವುಗಳು ಅವನಿಂದ ನಾವು ಪಡ್ಕೊಂಡಿದ್ದೀವಿ. ಸೊ ಈ ನಾನು ಅನ್ನುವಂತಹದ್ದು ಅಂದರೆ ಅಹಂಕಾರಿ ನಾನು, ಸ್ಮಾಲ್ ಐ. ಎಲ್ಲೆಲ್ಲಿ ಸ್ಮಾಲ್ ಐ ಅನ್ನುವಂತಹ ಪದ ಬರುತ್ತೆ ಆಗ ಅಹಂಕಾರಿ, ದೇಹಧಾರಿಯಾದ ನಾನು ಹೇಳ್ಕೊತಾ ಇರುವಂತಹ ನಾನು ಅಂತ ತಿಳ್ಕೋಬೇಕಾಗುತ್ತೆ. ಸೊ ಈ ನಾನು ಅನ್ನುವಂತಹದ್ದು ನನಗೆ ಬರಬೇಕು ಅಂತಂದರೆ, ನಾನು ಅನ್ನುವಂತಹದ್ದನ್ನು ನಾನು ಹೇಳ್ಕೋಬೇಕು ಅಂತಂದರೆ ನನಗೆ ದೇಹ, ಮನಸ್ಸು ಮತ್ತು ಬುದ್ಧಿ ಎನ್ನುವಂತಹ ಒಂದು ಸಂಕೀರ್ಣವನ್ನು ನಾನು ಹೊಂದಿರಬೇಕು. ಸೊ ಇಟ್ಸ್ ಕಾಲ್ಡ್ ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್, BMI ಅಂತ ಹೇಳ್ತಾರೆ. ಸೊ ಈ BMI ದೇಹ, ಮನಸ್ಸು ಮತ್ತು ಬುದ್ಧಿಯಲ್ಲಿ ಅದರಲ್ಲಿ ನಾನು ಅನ್ನುವಂತಹದ್ದು ಪ್ರತಿಬಿಂಬಿತವಾಗಿದೆ. ಎಲ್ಲಿಂದ? ಫ್ರಮ್ ದಟ್ ಒನ್ ಸಚ್ ರಿಯಾಲಿಟಿ ಕಾಲ್ಡ್ ದಿ ಪರಬ್ರಹ್ಮ ಆರ್ ದಿ ಪರಮಾತ್ಮ. ಅವನಿಂದ ಕೂಡ ಇದು ನಾನು ಅನ್ನುವಂತಹದ್ದು ಪ್ರತಿಬಿಂಬಿತವಾಗಿದೆ. ಎಲ್ಲಿ ಪ್ರತಿಬಿಂಬಿತವಾಗಿದೆ? ಆಕಾಶದಲ್ಲಿ ಬೆಳಗ್ತಾ ಇದ್ದಂತಹ ಸೂರ್ಯ ಅವನ ಪ್ರತಿಬಿಂಬವನ್ನ ನೀರು ತುಂಬಿದ ಮಡಿಕೆಗಳ ಮೇಲೆ ಅವನು ಅದನ್ನು ಚೆಲ್ಲಿದ. ಆಗ ನಾವು ಅಲ್ಲಿ ಅದನ್ನು ಗುರುತಿಸಿದ್ವಿ. ಇಲ್ಲಿ ಪರಮಾತ್ಮನೇ ನಿಜವಾದ ನಾನು, ಇರೋನು ಅವನು ಮಾತ್ರ. ಆದರೆ ಇಲ್ಲಿ ದೇಹವನ್ನು ಹೊಂದಿರುವಂತಹ ನಾವುಗಳು ನಾನು ನಾನು ಅಂತ ಹೇಳ್ಕೊತೀವಿ. ಆ ನಾವುಗಳು ನಾನು ನಾನು ಅಂತ ಹೇಳ್ಕೋಬೇಕಾದ್ರೆ ಒರಿಜಿನಲ್ ಸನ್ ನೀರಿನ ಮೇಲೆ, ನೀರು ತುಂಬಿದ ಮಡಿಕೆಯ ಮೇಲೆ ಪ್ರತಿಬಿಂಬಿತ, ರಿಫ್ಲೆಕ್ಟ್ ಆದ ಆ ರೀತಿಯಲ್ಲಿ ದಿಸ್ ಪರಮಾತ್ಮ, ಆ ನಾನು ಅನ್ನುವಂತಹದ್ದು ನನ್ನಲ್ಲಿ ನಾನು ಅಂತ ಆ ರೀತಿ ಆಗ್ಬೇಕಾದ್ರೆ ಅದು ಎಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂತಂದ್ರೆ ದೇಹ, ಮನಸ್ಸು ಮತ್ತು ಬುದ್ಧಿ. ಈ ದೇಹ, ಮನಸ್ಸು, ಬುದ್ಧಿ ಅನ್ನುವುದರ ಮೇಲೆ ನಾನು ಅನ್ನುವಂತಹದ್ದು ಪ್ರತಿಬಿಂಬಿತವಾಗಿ ಕಾಣುತ್ತೆ. ಸೊ ದೇಹ ಅನ್ನುವಂತಹದ್ದು ಮಣ್ಣಿನ ಮಡಿಕೆಯಂತೆ, ಈ ನೀರು ಅನ್ನುವಂತಹದ್ದು ದಿ ಮೈಂಡ್ ಅಂಡ್ ಇಂಟೆಲೆಕ್ಟ್, ಮನಸ್ಸು ಮತ್ತು ಬುದ್ಧಿಯಂತೆ ಕಾರ್ಯವನ್ನು ಆ ಸಂದರ್ಭದಲ್ಲಿ ನಿರ್ವಹಿಸಿ ನನಗೆ ನಾನು ಅನ್ನುವ ಪ್ರಜ್ಞೆಯನ್ನು ಅದು ತಂದುಕೊಡುತ್ತೆ. ಸೊ ನನಗೆ ನಾನು ಅನ್ನುವಂತಹದ್ದು ಹೇಗೆ ಸಿಕ್ಕಿದೆ ಅಂತಂದರೆ ದೇಹ ಅನ್ನುವಂತಹದ್ದು ಒಂದು ಮಣ್ಣಿನ ಮಡಿಕೆಯಂತೆ ಆಗುತ್ತೆ, ಮನಸ್ಸು ಮತ್ತು ಬುದ್ಧಿ ಎನ್ನುವಂತಹದ್ದು ನೀರಿನಂತೆ ಕಾರ್ಯವನ್ನು ನಿರ್ವಹಿಸಿ ದಿ ಒರಿಜಿನಲ್ ಪರಮಾತ್ಮ ಅವನ ಆ ಗುಣ ಅದನ್ನ ಇಲ್ಲಿ ರಿಫ್ಲೆಕ್ಟ್ ಆದಾಗ ಅದನ್ನು ನಾನು ಹಿಡ್ಕೊಂಬಿಟ್ಟು ನಾನು ಅಂತ ನಾನು ಹೇಳ್ಕೊತೀನಿ. ಸೊ ಹೀಗೆ ನನಗೆ ನಾನು ಅನ್ನುವಂಥದ್ದು ನನ್ನಲ್ಲಿ ಎಲ್ಲಿ ಪ್ರತಿಬಿಂಬಿತವಾಗಿದೆ ಅಂತಂದರೆ ಆನ್ ದಿಸ್ BMI, ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್. ಸೊ ದಿಸ್ ನಾನು ಈಸ್ ನಾಟ್ ಒರಿಜಿನಲ್. ನಾವೆಲ್ಲ ಏನು ನಾನು ನಾನು ಅಂತ ಹೇಳ್ಕೊತಾ ಇದ್ವಿ. ದಿಸ್ ನಾನು ಈಸ್ ನಾಟ್ ಒರಿಜಿನಲ್, ಇದು ರಿಫ್ಲೆಕ್ಟೆಡ್ ನಾನು. ಸೊ ನಿಜವಾದ ನಾನು ಯಾರು ಅಂತಂದರೆ he is the supreme self and he is called the ಪರಮಾತ್ಮ. ಪರಮಾತ್ಮನನ್ನ ಅವನೇ ನಿಜವಾದ ನಾನು ಅಂತಂದಾಗ ಪರಮಾತ್ಮ ನಾನು ಅಂತ ಅನ್ನಿಸ್ಕೊಳ್ಳೋದಕ್ಕೆ ಅವನು ಯಾವುದ್ರ ಮೇಲೂ ಡಿಪೆಂಡ್ ಆಗಿರಲಿಲ್ಲ. ಬಟ್ ದೇಹವನ್ನು ಹೊಂದಿರುವಂತಹ ದೇಹಧಾರಿಯಾದ, ಶರೀರಧಾರಿಯಾದ, ಅಹಂಕಾರಿಯಾದ ನಾನು, ದಿ ಸ್ಮಾಲ್ ಐ, ನಾನು ನಾನು ಅಂತ ಹೇಳ್ಕೋಬೇಕು ಅಂತಂದ್ರೆ ನಾನು ಐ ಆಮ್ ಡಿಪೆಂಡಿಂಗ್ ಆನ್ ದಿ ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್. ದಟ್ ಮೀನ್ಸ್ ನಾನು ಸ್ವತಂತ್ರನಲ್ಲ, ನಾನು ಡಿಪೆಂಡ್ ಆಗಿದ್ದೀನಿ. ನಾನು ಅಂತ ನಾನು ಹೇಳ್ಕೋಬೇಕು ಅಂತಂದ್ರೆ ನನಗೆ ಒಂದು ದೇಹ ಇರಬೇಕು, ನನಗೆ ಒಂದು ಮನಸ್ಸಿರಬೇಕು, ನನ್ನಲ್ಲಿ ಬುದ್ಧಿ ಅನ್ನುವಂತಹದ್ದಿರಬೇಕು. ಆಗ ಈ ದೇಹ, ಮನಸ್ಸು, ಬುದ್ಧಿ ಅನ್ನುವಂತಹ ಈ ಒಂದು ಘಟದಲ್ಲಿ ನಾನು ಅನ್ನುವಂತಹದ್ದು ಪ್ರತಿಬಿಂಬಿತವಾಗ ಅದನ್ನು ನಾನು ಬಿಗ್ಗಿಯಾಗಿ ಹಿಡ್ಕೊಂಡ್ಬಿಡ್ತೀನಿ. ನಾನು ಅಂತ ಹೇಳ್ಕೊತೀನಿ, ಅಷ್ಟಕ್ಕೆ ನಾನು ನಿಲ್ಲಿಲ್ಲ. ನಾನು ಅನ್ನುವಂತಹದ್ದನ್ನ ಬಹಳ ಬಿಗಿಯಾಗಿ ಹಿಡ್ಕೊಂಡ್ಬಿಟ್ಟು ನಾನು ಅಂತಂದ್ರೆ ಈ ದೇಹ, ಇನ್ಫ್ಯಾಕ್ಟ್ ದೇಹದಲ್ಲಿ ಪ್ರತಿಬಿಂಬಿತವಾಯಿತು.
ಆದರೆ ಅದನ್ನೇ ನಾನು ಭದ್ರವಾಗಿ ಹಿಡ್ಕೊಂಬಿಟ್ಟು ದೇಹ ಅಂತಂದರೆ ನಾನು, ಮನಸ್ಸು ಅಂತಂದರೆ ನಾನು, ಬುದ್ಧಿ ಅಂತಂದರೆ ನಾನು, ಆ ರೀತಿಯಲ್ಲಿ ನನ್ನ ಆಟಿಟ್ಯೂಡ್ ಈ ರೀತಿಯಲ್ಲಿ ಬದಲಾಗುತ್ತೆ. ಸೊ ದೇಹವನ್ನು ನಂಬಿ ನಾನು ಅಂತ ಹೇಳಿರುವ ಈ ಅಹಂಕಾರಿ ಇಲ್ಲಿ ಯಾವ ರೀತಿ ಬಿಹೇವ್ ಮಾಡ್ತಾನೆ, ಅವನ ಆಟಿಟ್ಯೂಡ್ ಹೇಗೆ? ಸೊ ಯಾವಾಗ ಇಲ್ಲಿ ಅಹಂಕಾರಿ ನಾನು ನನ್ನದು ಅನ್ನೋದನ್ನ ಹೇಳ್ಕೊಳ್ಳೋದಕ್ಕೆ ಹೆಚ್ಚು ಹೆಚ್ಚು ಪ್ರಯತ್ನ ಅವನು ಪಡ್ತಾ ಎಲ್ಲವುಗಳು ಕೂಡ ನನ್ನದು ಮತ್ತು ಇವುಗಳೆಲ್ಲ ನನಗಾಗಿ. ಸೊ ಈ ಕಾರಣದಿಂದ ಅವನ ಅನೇಕ ಬದಲಾವಣೆಗಳು ಅಂತಂದರೆ ಆಟಿಟ್ಯೂಡ್, ಬಿಹೇವಿಯರ್ ಅವೆಲ್ಲ ಚೇಂಜ್ ಆಗ್ತಾ ಬರುತ್ತೆ. ಈ ನಾನು, ನನ್ನದು ಮತ್ತು ನನಗಾಗಿ ಎನ್ನುವಂತಹದ್ದು ಯಾವಾಗ ದೇಹವನ್ನು ಹೊಂದಿ ಆ ಮೂಲಕ ನಾನು ಅನ್ನುವಂತಹದ್ದನ್ನು ನಾನು ಗುರುತಿಸ್ಕೊಂಡೆ, ಆಗ ನನಗೆ ಎಲ್ಲವೂ ಬೇಕು ಅಂತ ಭಾವ ನನ್ನಲ್ಲಿ ಹುಟ್ಟತ್ತೆ. ಆಗ ಅವುಗಳನ್ನು ನಾನು ಪಡ್ಕೋಬೇಕು ಅಂತ ಏನು ಮಾಡ್ತೀನಿ, ಅನೇಕ ಕರ್ಮಗಳನ್ನು ನಾನು ಮಾಡ್ತಾ ಬರ್ತೀನಿ. ಅಂತಂದರೆ ಆ ಕರ್ಮಗಳನ್ನು ಮಾಡುವ ಮೂಲಕ ನನಗೆ ಬೇಕಾಗಿರುವಂತಹ ಎಲ್ಲವನ್ನ ನಾನು ನನ್ನದಾಗಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಇಂತಹದನ್ನು ವೇದಾಂತದಲ್ಲಿ ಈ ಒಂದು ಸಂದರ್ಭವನ್ನು ವೇದಾಂತ ಏನು ಹೇಳುತ್ತೆ ಅಂತಂದರೆ, ದಿಸ್ ಜಗತ್ತು ಅನ್ನುವಂತಹದ್ದು ಯಾಕೆ ಆಲ್ವೇಸ್ ವೆರಿ ಬ್ಯುಸಿ, ಸದಾ ಲವಲವಿಕೆಯಿಂದ ಕೂಡಿರುತ್ತೆ. ನಾವು ಪ್ರಪಂಚ ಅಂತ ನೋಡಿದಾಗ ಪ್ರಪಂಚ ಈಸ್ ವೆರಿ ಆಕ್ಟಿವ್. ನಾವು ಒಬ್ಬ ಮನುಷ್ಯನಲ್ಲಿ ಅವನನ್ನ ಲೇಜಿ ಅಂತ ಹೇಳ್ತೀವಿ ಅಥವಾ ಇನ್ನೇನೋ ಹೇಳ್ತೀವಿ, ಅವನು ಅದು ಮಾಡ್ತಾ ಇಲ್ಲ ಇದು ಮಾಡ್ತಾ ಇಲ್ಲ ಅಂತ ಹೇಳಿ ಮನುಷ್ಯನಲ್ಲಿ ಅನೇಕ ಲೋಪದೋಷಗಳನ್ನು ನಾವು ಗುರುತಿಸ್ತೀವಿ. ಆದರೆ ಜಗತ್ತು ಅಂತ ಹೇಳಿದಾಗ ಜಗತ್ತಿನಲ್ಲಿ ಒಂದ ಎರಡ ಸದಾ ವೆರಿ ಆಕ್ಟಿವ್. ಅಲ್ಲಿ ಏನೇನೋ ಇರುತ್ತೆ, ಏನೋ ಬರ್ತಾ ಇರುತ್ತೆ, ಏನೋ ಹೋಗ್ತಾ ಇರುತ್ತೆ, ಏನೋ ಬದಲಾವಣೆ ಆಗ್ತಾ ಇರುತ್ತೆ, ಹಳೇದು ಹೋಗ್ತಾ ಇರುತ್ತೆ, ಹೊಸದು ಬರ್ತಾ ಇರುತ್ತೆ. ಜಗತ್ತು ಈಸ್ ವೆರಿ 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 ಆಕ್ಟಿವ್. ವೈ ದಿಸ್ ಜಗತ್ತು ಈಸ್ ವೆರಿ ಆಕ್ಟಿವ್? ಈಗ ನಾನು ಆಕ್ಟಿವ್ ಆಗಿದ್ದೀನಿ ಅಂತಂದರೆ ನಾನು ಏನೋ ಮಾಡ್ತಾ ಇದ್ದೀನಿ, ನಾನು ಏನೇನೋ ಮಾಡ್ತಾ ಇರೋದ್ರಿಂದ ನನ್ನ ಯು ಆರ್ ವೆರಿ ಆಕ್ಟಿವ್ ಅಂತ ಹೇಳ್ತೀರಾ. ಆದರೆ ಇಲ್ಲಿ ಜಗತ್ತು ಈಸ್ ವೆರಿ ಆಕ್ಟಿವ್ ಅಂತಂದರೆ ಆ ಜಗತ್ತು ಏನು ಮಾಡ್ತಾ ಇದೆ? ಜಗತ್ತು ಏನು ಮಾಡ್ತಾ ಇಲ್ಲ. ಜಗತ್ತಿನಲ್ಲಿ ನಾನು ಅನ್ನುವಂತಹ ಅನೇಕ ಅಹಂಕಾರಿಗಳು ಅನೇಕಗಳನ್ನು ನನಗೆ ಬೇಕು, ಇದು ನಂದು, ನನಗೆ ಮಾತ್ರ ಅಂತ ಹೇಳಿ ಅವರಿಗೆ ಬೇಕಾಗಿರುವಂತಹ ಎಲ್ಲವುಗಳನ್ನ ಈ ಜಗತ್ತು ಕೊಡುತ್ತೆ. ಜಗತ್ತಿನಲ್ಲಿ ನನಗೆ ಬೇಕಾಗಿರುವಂತಹದ್ದು ಎಲ್ಲವೂ ಇದೆ. ಅದರಿಂದ ಈ ಜಗತ್ತಿನಲ್ಲಿ ನಾನು ಹೆಚ್ಚು ಹೆಚ್ಚು ಕರ್ಮಗಳನ್ನು ಮಾಡ್ತಾ ನನಗೆ ಬೇಕಾಗಿರುವಂತಹದ್ದನ್ನ ನಾನು ಸದಾ ಪಡ್ಕೋಬೇಕು ಅಂತ ಹೇಳಿ ನಿರಂತರವಾಗಿ ನಾನು ಕರ್ಮದಲ್ಲಿ ಆಕ್ಟಿವ್ ಪಾರ್ಟಿಸಿಪೇಷನ್ ನಂದಾಗಿರೋದ್ರಿಂದ ಜಗತ್ತು ಅಪಿಯರ್ಸ್ ದಟ್ ಇಟ್ ಈಸ್ ವೆರಿ ಆಕ್ಟಿವ್. ಸೊ ಹೀಗೆ ಅನೇಕ ಚಟುವಟಿಕೆಗಳಿಂದ ಒಂದಲ್ಲ ಒಂದು ವ್ಯಾಪಾರ ವ್ಯವಹಾರವನ್ನು ಮಾಡಿಕೊಂಡು, ಕೆಲಸಗಳನ್ನು ಮಾಡಿಕೊಂಡು, ಕರ್ಮಗಳನ್ನು ಮಾಡಿಕೊಂಡು ನನಗೆ ಬೇಕಾಗಿರುವಂತಹದನ್ನು ಕೆಲವು ಸಂದರ್ಭಗಳಲ್ಲಿ ಪಡ್ಕೋತೀನಿ, ಕೆಲವು ಸಂದರ್ಭಗಳಲ್ಲಿ ಅದು ಸಿಗೋದಿಲ್ಲ, ಮತ್ತೊಂದು ರೀತಿಯಲ್ಲಿ ಶ್ರಮವನ್ನು ಹಾಕ್ತೀನಿ. ಇದು ನಿರಂತರ. ಸೊ ದಿಸ್ ಕರ್ಮ ಆಕ್ಟಿವಿಟೀಸ್ ಇಟ್ ಈಸ್ ನಿರಂತರ ಇನ್ ದಿ ಜಗತ್. ಸೊ ಇದರ ಅರ್ಥ ಏನು ಅಂತಂದರೆ, ಇಲ್ಲಿ ನಾವುಗಳು ನಮಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ನಿರಂತರವಾಗಿ ನಾವು ವಿ ಆರ್ ಸ್ಟ್ರಗಲಿಂಗ್, ಒಂದು ರೀತಿಯಲ್ಲಿ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ತಿಳಿದವರು ಏನು ಹೇಳ್ತಾರೆ ಅಂತಂದರೆ, ಬದುಕು ಅನ್ನುವಂತಹದ್ದೇ ಒಂದು ಹೋರಾಟ. ಸೊ ನಾನು ಬದುಕು ಕಟ್ಕೋಬೇಕು ಅಂತಾನೆ ಹೇಳ್ತೀಯಲ್ಲಪ್ಪ. ಸೊ ಬದುಕು ಕಟ್ಕೊಳ್ಳೋದಕ್ಕೆ ನೀ ಏನೇನೋ ಮಾಡ್ತಾ ಇರ್ತೀಯಲ್ಲ ಬೆಳಗ್ಗೆಯಿಂದ ಸಂಜೆವರೆಗೆ. ಅದು ಹಣದ ಸಂಪಾದನೆ ಆಗಿರಬಹುದು, ವ್ಯಾಪಾರದ ಅಭಿವೃದ್ಧಿ ದೃಷ್ಟಿಯಾಗಿರಬಹುದು, ಮತ್ತೊಂದಿರಬಹುದು, ಇನ್ನೊಂದೇನೇ ಒಂದು ಸಾಧನೆ ಇರಬಹುದು. ಸೊ ಅವೆಲ್ಲವನ್ನ ನೀನು ಮಾಡ್ತಾನೇ ಇರ್ತೀಯಲ್ಲ ಬದುಕು ಕಟ್ಕೋಬೇಕು ಅಂತ ಹೇಳಿ. ಸೊ ಅದೆಲ್ಲ ಇಟ್ ಈಸ್ ನಥಿಂಗ್ ಬಟ್ ಸರ್ಟನ್ ಆಕ್ಟಿವಿಟೀಸ್. ನಿರಂತರವಾಗಿ ನಿನಗೆ ಬೇಕಾಗಿರುವಂತಹದ್ದನ್ನು ನೀನು ಪಡ್ಕೊಳ್ಳೋದಕ್ಕೆ ಒಂದು ರೀತಿಯಲ್ಲಿ ನೀನು ಈ ಜಗತ್ತಿನೊಂದಿಗೆ ಒಂದು ಹೋರಾಟ ಮನೋಭಾವವನ್ನು ಬೆಳೆಸ್ಕೊಂಡು ಸದಾಕಾಲ ನೀನು ಯು ಆರ್ ಆಲ್ವೇಸ್ ಸ್ಟ್ರಗಲಿಂಗ್. ನಥಿಂಗ್ ಈಸ್ ಫ್ರೀ ಇನ್ ದಿಸ್ ವರ್ಲ್ಡ್. ನಥಿಂಗ್ ಈಸ್ ಫ್ರೀ. ಯಾವುದು ಕೂಡ ನನಗೆ ಇಷ್ಟ ಆಯಿತು ಅಂದ ಕೂಡಲೇ ಅದು ನನಗೆ ಸಿಗೋದಿಲ್ಲ. ನನಗೆ ಇಷ್ಟ ಆಯಿತು, ಅದು ನನಗೆ ಬೇಕು ಅಂತಂದಾಗ ಆ ಬೇಕು ಅನ್ನುವಂತಹದ್ದು ನನ್ನ ಬಳಿಗೆ
ಅದು ಬರಬೇಕು ಅಂತಂದರೆ ಅದಕ್ಕಾಗಿ ನಾನು ಏನು ಮಾಡಬೇಕು ಅಂತಹ ಒಂದು ಕಾರ್ಯ ತಂತ್ರವನ್ನು ರೂಪಿಸಿ ಕರ್ಮವನ್ನು ನಾನು ನಿರಂತರವಾಗಿ ಮಾಡ್ತಾನೇ ಇರ್ತೀನಿ. ಸೊ ಒಂದು ರೀತಿಯಲ್ಲಿ ಜಗತ್ತಿನ ವಿರುದ್ಧವಾಗಿ ನಾನು ನನಗೆ ಬೇಕಾಗಿರುವಂತಹ ಪಡ್ಕೊಳ್ಳೋದಕ್ಕೆ ಸ್ಟ್ರಗಲ್ ಮಾಡ್ತಾನೆ ಇರ್ತೀನಿ. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಹೋರಾಟ. ಸೊ ಹೀಗೆ ಈ ಹೋರಾಟ ಅನ್ನುವಂತಹದ್ದು ನಮ್ಮ ಬದುಕಿನಲ್ಲಿ ನಿರಂತರವಾಗಿ ನಡೀತಾ ಇರುತ್ತೆ. ಸೊ ಇಲ್ಲಿ ಅಹಂ ಅನ್ನುವಂತಹದ್ದು ಆಕ್ಚುಲಿ ಏನೆಲ್ಲವನ್ನ ಈ ಒರಿಜಿನಲ್ ಐ ಅಂತಂದ್ರೆ ಭಗವಂತನಿಂದ ಪಡ್ಕೊಂಡಿರುತ್ತೆ. ಅನೇಕಗಳನ್ನ ಭಗವಂತ ಅವನಿಂದ ಈ ಅಹಂ ಅನ್ನುವಂತಹ ನಾನು ಕೂಡ ಭಗವಂತನಿಂದ ಅನೇಕಗಳನ್ನ ಪಡ್ಕೊಂಡಿರ್ತೀವಿ. ಮೊದಲನೆಯದಾಗಿ ಸತ್ ಅಂತ ಹೇಳ್ತೀವಿ. ಸತ್ ಅಂತಂದ್ರೆ ಎಕ್ಸಿಸ್ಟೆನ್ಸ್. ಎಕ್ಸಿಸ್ಟೆನ್ಸ್ ಅಂತಂದ್ರೆ ಇರುವಿಕೆ ಅಂತ ಕೂಡ ಹೇಳ್ತಾರೆ. ಎಕ್ಸಿಸ್ಟೆನ್ಸ್, ಐ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ನನ್ನ ಇರುವಿಕೆಯನ್ನು ಕುರಿತು ನಾನು ಮಾತನಾಡಬೇಕಾದ್ರೆ ಐ ಎಕ್ಸಿಸ್ಟ್, ನಾನು ಇದ್ದೀನಿ. ಸೊ ಭಗವಂತ ಅಂತ ಪ್ರಶ್ನೆ ಬಂದಾಗ ಅವನ ಎಕ್ಸಿಸ್ಟೆನ್ಸ್ ಬಗ್ಗೆ ಪ್ರಶ್ನೆನೇ ಬರೋದಿಲ್ಲ. ಬಿಕಾಸ್ ಹಿ ಈಸ್ ಶಾಶ್ವತ, ಅವನು ಸದಾಕಾಲ ಇರುವಂತ ಅವನು. ಸೊ ಭಗವಂತನ ಸ್ವರೂಪ ಏನು ಅಂತಂದ್ರೆ ಸಚ್ಚಿದಾನಂದ ಅಂತ ನಾವು ಹೇಳಿದಾಗ, ಸತ್ ಚಿತ್ ಆನಂದ ಅಂತ ಹೇಳಿದಾಗ, ಸತ್ ಅನ್ನುವಂತಹದ್ದೇ ಅವನ ಒಂದು ಸ್ವರೂಪ, ಅದು ಅವನ ಒಂದು ಸ್ವಭಾವ. ಸೊ ಇರುವಿಕೆ ಎಕ್ಸಿಸ್ಟೆನ್ಸ್ ಅನ್ನುವಂತಹದ್ದು ಅವನ ಸ್ವಭಾವವೇ ಆಗಿ ಹೋಗಿದೆ. ಅವನು ಅದಕ್ಕಾಗಿ ಏನು ಮಾಡಬೇಕಾಗಿಲ್ಲ ಭಗವಂತ. ದಟ್ ಈಸ್ ಹಿಸ್ ಸ್ವಭಾವ. ಆದರೆ ಆ ಎಕ್ಸಿಸ್ಟೆನ್ಸ್ನ ನಾನು ಕೂಡ ಪಡ್ಕೋಬೇಕು. ಐ ಎಕ್ಸಿಸ್ಟ್, ನನ್ನ ಎಕ್ಸಿಸ್ಟೆನ್ಸ್ಗಾಗಿ ನಾನು ದಿನನಿತ್ಯದಲ್ಲಿ ಹೋರಾಟ ಮಾಡ್ತಿರ್ತೀನಿ. ಸೊ ಈವನ್ ಈ ಸತ್ ಅಂತಂದ್ರೆ ಎಕ್ಸಿಸ್ಟೆನ್ಸ್ ಅನ್ನುವಂತಹದ್ದು ನನಗೆ ಭಗವಂತನಿಂದ ಸಿಕ್ಕಿದೆ. ಹೇಗೆ ಸಿಕ್ಕಿದೆ ಅಂತಂದ್ರೆ ಐ ಸ್ಟ್ರಗಲ್, ನಾನು ಇಲ್ಲಿ ಹೋರಾಟ ಮಾಡ್ತೀನಿ. ಭಗವಂತ ಅಂತ ಹೇಳಿದಾಗ ಹಿ ಎಕ್ಸಿಸ್ಟ್ ಅಂತ ನಾವು ಹೇಳ್ಬಿಡ್ತೀವಿ. ನಿಜವಾದ ನಾನು ಅಂತಂದ್ರೆ ಭಗವಂತ. ಆ ನಿಜವಾದ ಭಗವಂತ ಆ ಎಕ್ಸಿಸ್ಟೆನ್ಸ್ಗಾಗಿ ಅವನೇನು ಮಾಡಬೇಕಾಗಿಲ್ಲ, ಅದು ಅವನ ಸ್ವಭಾವ. ಆದರೆ ಅದೇ ಎಕ್ಸಿಸ್ಟೆನ್ಸ್ನ ನಾನು ಅಂತ ಹೇಳ್ಕೊತಾ ಇರುವಂತಹ ನನ್ನಲ್ಲಿ ಅದು ಆ ಎಕ್ಸಿಸ್ಟೆನ್ಸ್ ಅನ್ನೋ ಅಂತಹದ್ದನ್ನು ನಾನು ಕಂಡುಕೋಬೇಕು ಅಂತಂದ್ರೆ ಅದಕ್ಕಾಗಿ ನಾನು ಅನೇಕ ಚಟುವಟಿಕೆಗಳಲ್ಲಿ ಮತ್ತು ಅದಕ್ಕಾಗಿ ನಾನು ಐ ಡೂ ಸೋ ಮೆನಿ ಆಕ್ಟಿವಿಟೀಸ್. ಸೊ ಮತ್ತು ಈ ಒಂದು ಎಕ್ಸಿಸ್ಟೆನ್ಸ್ ಹೇಳಿದಾಗ ಇದರ ಲಕ್ಷಣ ಏನು ಅಂತಂದ್ರೆ ಇಟ್ ಈಸ್ ನಾಟ್ ಜಸ್ಟ್ ಎಕ್ಸಿಸ್ಟೆನ್ಸ್. ಪರಮಾತ್ಮನದು ಸತ್ ಅನ್ನುವಂತಹದ್ದು ಅವನ ಲಕ್ಷಣ ಅಂತ ನಾವು ಹೇಳಿದಾಗ ಇಟ್ ಈಸ್ ನಾಟ್ ಜಸ್ಟ್ ಎಕ್ಸಿಸ್ಟೆನ್ಸ್, ಇಟ್ ಈಸ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಇದಕ್ಕೋಸ್ಕರವಾಗಿ ಭಗವಂತ ಏನು ಮಾಡಬೇಕಾಗಿಲ್ಲ, ಯಾವುದರ ಮೇಲೆ ಯಾರ ಮೇಲೆ ಒಂದು ಡಿಪೆಂಡ್ ಆಗಿಲ್ಲ. ಭಗವಂತನ ಸ್ವರೂಪವೇ ಎಕ್ಸಿಸ್ಟೆನ್ಸ್ ಅಂತ ಹೇಳಿದಾಗ ಆ ಎಕ್ಸಿಸ್ಟೆನ್ಸ್ಗಾಗಿ ಅವನು ನಾವುಗಳು ಮಾಡೋ ಹಾಗೆ ಅವನೇನು ಮಾಡ್ತಾ ಇಲ್ಲ, ಅವನೇನು ಮಾಡಬೇಕಾಗಿಲ್ಲ. ಬಿಕಾಸ್ ಇಟ್ ಈಸ್ ಹಿಸ್ ದಿ ವೆರಿ ಸ್ವಭಾವ ಆಫ್ ದಿ ಭಗವಂತ. ಆದ್ರಿಂದ ಅದು ಅವನ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಮತ್ತು ಇದನ್ನ ಅಬ್ಸಲ್ಯೂಟ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಮತ್ತು ಎಫರ್ಟ್ಲೆಸ್ ಎಕ್ಸಿಸ್ಟೆನ್ಸ್. ಭಗವಂತ ತನ್ನ ಇರುವಿಕೆಯನ್ನ ನಮಗೆ ತಿಳಿಸ್ಕೊಡೋದಕ್ಕೆ ಹಿ ವಿಲ್ ನಾಟ್ ಪುಟ್ ಎನಿ ಎಫರ್ಟ್ಸ್. ಅವನು ಏನೂ ಮಾಡಬೇಕಾಗಿಲ್ಲ. ಭಗವಂತ ಇದನ್ನೇನು ಅಂತಹದ್ದು ನನಗೆ ಗೊತ್ತಾಗುತ್ತೆ. ನನಗೆ ಹೇಗೆ ಗೊತ್ತಾಗುತ್ತೆ? ನಾನು ಇದೀನಲ್ವಾ, ನಾನು ಇದೀನಿ. ನಾನು ಅಂತಹದ್ದು ಡಿಪೆಂಡ್ ಆಗಿರೋದೆ ನನಗೆ, ನಾನು ಸಿಕ್ಕಿರೋದೇ ಬಿಕಾಸ್ ಆಫ್ ದಟ್ ಭಗವಂತ. ಸೊ ಐ ಡಿಪೆಂಡ್ ಆನ್ ದಿ ಭಗವಂತ ಫಾರ್ ಮೈ ಎಕ್ಸಿಸ್ಟೆನ್ಸ್. ಬಟ್ ಭಗವಂತ ಹಿ ಈಸ್ ನಾಟ್ ಡಿಪೆಂಡೆಂಟ್ ಆನ್ ಎನಿಬಡಿ. ಸೊ ಇಟ್ ಈಸ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಹಿ ವಿಲ್ ನಾಟ್ ಪುಟ್ ಎನಿ ಎಫರ್ಟ್ಸ್. ನಾನು ಇದೀನಿ ಅಂತ ಭಗವಂತ ಹೇಳ್ಕೊಳ್ಳೋದಕ್ಕೆ ಅವನು ಏನು ಮಾಡಬೇಕಾಗಿಲ್ಲ. ಆದರೆ ನಾನು ಇದೀನಿ, ನನ್ನ ಎಕ್ಸಿಸ್ಟೆನ್ಸ್ ಗೊತ್ತಾಗಬೇಕು, ನನ್ನ ಸ್ವಭಾವ ಇದು ಅಂತಂದ್ರೆ ನಮ್ಮ ಮನೆಯಲ್ಲೇ ನಾನು ಇದೀನಿ ಅನ್ಬೇಕಾದ್ರೆ ರೂಮಲ್ಲಿ ಓಡಾಡ್ತೀನಿ, ಹಾಲಲ್ಲಿ ಓಡಾಡ್ತೀನಿ, ವರಾಂಡಲ್ಲಿ ಓಡಾಡ್ತೀನಿ. ಯಾಕೆ? ನಾನು ಇದೀನಿ ಅಂತ ಮನೇಲಿ ಎಲ್ರಿಗೂ ಗೊತ್ತಾಗ್ಲಿ. ಹೀಗೆ ವಿ ಡೂ ಲಾಟ್ ಆಫ್ ಎಫರ್ಟ್ಸ್ ನಮ್ಮ ಎಕ್ಸಿಸ್ಟೆನ್ಸ್ಗೆ. ಬಟ್ ಭಗವಂತ ಆ ರೀತಿ ಅಲ್ಲ. ಸೊ ಈ ಎಕ್ಸಿಸ್ಟೆನ್ಸ್ ಹೇಗೆ ಅಂದರೆ ಇಟ್ ಕ್ಯಾನ್ ನೆವರ್ ಬಿಕಮ್ ನಾನ್ ಎಕ್ಸಿಸ್ಟೆನ್ಸ್. ಭಗವಂತನಲ್ಲಿ ಇರುವಂತಹ ಎಕ್ಸಿಸ್ಟೆನ್ಸು ಇಟ್ ನೆವರ್ ಬಿಕಮ್ಸ್ ನಾನ್ ಎಕ್ಸಿಸ್ಟೆನ್ಸ್. ನನ್ನ ಎಕ್ಸಿಸ್ಟೆನ್ಸ್ ದೇಹ ಇರೋವರೆಗೆ. ಬಿಕಾಸ್ ದೇಹದ ಮೇಲೆ ನಾನು ಡಿಪೆಂಡ್ ಆಗಿ
ನಾನು ಅನ್ನುವಂತಹದ್ದನ್ನು ಕಂಡುಕೊಂಡೆ. ದೇಹ ವರ್ಕ್ಡ್ ಆಸ್ ಮಡಕೆ, ಮನಸ್ಸು ಮತ್ತು ಬುದ್ಧಿ ಎನ್ನುವಂತಹದ್ದು ನೀರು. ಆ ನೀರಿನಲ್ಲಿ ಒರಿಜಿನಲ್ ಭಗವಂತನಿಂದ ಆ ನಾನು ಅನ್ನುವಂತಹದ್ದು ಪ್ರತಿಬಿಂಬಿತವಾಗ ನಾನು ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡೆ. ಸೊ ನಾನು ಅನ್ನುವಂಥದ್ದು ಭಗವಂತನ ಎಕ್ಸಿಸ್ಟೆನ್ಸು ಇಟ್ ನೆವರ್ ಬಿಕಮ್ಸ್ ನಾನ್ ಎಕ್ಸಿಸ್ಟೆನ್ಸ್. ಬಟ್ ನನ್ನ ಎಕ್ಸಿಸ್ಟೆನ್ಸು ಎನಿ ಟೈಮ್, ಯಾವಾಗ ದೇಹ ಮರಣ ಅಂತ ಹೇಳಿ ಸಾವನ್ನಪ್ಪತ್ತೆ, ಆಗ ಅಲ್ಲಿ ನಾನು ಇಲ್ಲ. ದೇರ್ ಈಸ್ ನೋ ಐ. ಸೊ ಇಟ್ ಈಸ್ ದಿ ವೆರಿ ನೇಚರ್ ಆಫ್ ದಿ ಸೆಲ್ಫ್. ಸೊ ಇಂತಹ ಗುಣಗಳನ್ನು ವೇದಾಂತ ಸತ್ ಅಂತ ಕರೆಯುತ್ತೆ. ಮುಂದೆ ಏನಾಗುತ್ತೆ ಅಂತಂದ್ರೆ, ಸತ್ ಗೆಟ್ಸ್ ರಿಫ್ಲೆಕ್ಟೆಡ್ ಇನ್ ದಿ ಮೀಡಿಯಾ ಕಾಲ್ಡ್ ದೇಹ, ಮನಸ್ಸು ಮತ್ತು ಬುದ್ಧಿ. ಯಾವಾಗ ಒರಿಜಿನಲ್ ಐ, ಆ ಒರಿಜಿನಲ್ ಐ ನಿಜವಾದ ಭಗವಂತ ಈಸ್ ನಾನು, ಆ ನಾನು ಅನ್ನುವಂಥದ್ದು ಏನಾಗುತ್ತೆ, ಇಟ್ ರಿಫ್ಲೆಕ್ಟ್ಸ್. ಎಲ್ಲಿ ರಿಫ್ಲೆಕ್ಟ್ ಆಗುತ್ತೆ? ಶರೀರಧಾರಿಗಳಾದ ನಮ್ಮ ಮೇಲೆ ಯಾವ ರೀತಿಯಲ್ಲಿ ರಿಫ್ಲೆಕ್ಟ್ ಆಗುತ್ತೆ? ಆನ್ ದಿ ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್. ಇದರ ಪರಿಣಾಮದಿಂದ ಏನಾಗುತ್ತೆ, ದೆರ್ ಈಸ್ ಭಗವಂತನನ್ನು ನಮ್ಮ ವೇದಾಂತದಲ್ಲಿ ಹಿ ಈಸ್ ಅದ್ವಿತೀಯ ಅಂತ ಹೇಳ್ತೀವಿ. ಅಂದರೆ ಭಗವಂತನನ್ನ ಬಿಟ್ಟರೆ ಅಲ್ಲಿ ಇನ್ನೊಬ್ಬ ಇಲ್ಲ. ಅಲ್ಲಿ ಇರೋದು ಯಾರು? ಇಟ್ ಈಸ್ ಭಗವಂತ, ದಟ್ಸ್ ಆಲ್. ಮತ್ತು ಇಲ್ಲಿ ನೋಡ್ತಾ ಇರೋದೇನು? ಇಟ್ ಈಸ್ ಹಿಸ್ ಡಿಫರೆಂಟ್ ವಿರಾಟ ರೂಪ. ಸೊ ಇಲ್ಲಿ ಯಾವಾಗ ಭಗವಂತನ ಈ ಒಂದು ನಾನು ಅನ್ನುವಂತಹದ್ದು ದೇಹವನ್ನು ಹೊಂದಿರುವಂತಹ ನಮ್ಮ ಮೇಲೆ ರಿಫ್ಲೆಕ್ಟ್ ಆದಾಗ ಅದರ ರಿಸಲ್ಟ್ ಏನು, ಅದರ ಪರಿಣಾಮ ಏನು ಅಂತಂದ್ರೆ, ದೇರ್ ಈಸ್ ಒನ್ ಮೋರ್ ಎಕ್ಸಿಸ್ಟಿಂಗ್ ಎಂಟಿಟಿ ಅದು ಹುಟ್ಕೊಡುತ್ತೆ. ದಟ್ ಈಸ್ ಕಾಲ್ಡ್ ಈಗೋ. ಅಹಂ, ನಾನು 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 ಅನ್ನೋದು ಹುಟ್ಕೊಳುತ್ತೆ. ಸೊ ದೇಹ, ಮನಸ್ಸು, ಬುದ್ಧಿಯ ಕಾರಣದಿಂದ ಒಂದು ಎಕ್ಸಿಸ್ಟೆನ್ಸ್ ಅನ್ನುವಂತಹದ್ದು ಕಂಡುಕೋತು. ಅಹಂ ಅನ್ನುವಂಥದ್ದು, ನಾನು ಅನ್ನುವಂತಹದ್ದು ನನಗೆ ಹೇಗೆ ಗೊತ್ತಾಯಿತು ಅಂತಂದ್ರೆ, ಇಟ್ ಈಸ್ ಬಿಕಾಸ್ ಆಫ್ ದಿ ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್. ಸೊ ನನಗೆ ದೇಹ ಯಾಕೆ ಸಿಕ್ತು ಅನ್ನೋ ಪ್ರಶ್ನೆಗೆ ಇದು ಕೂಡ ಒಂದು ಉತ್ತರ. ಸೊ ಇದು ಇಲ್ಲಿಗೆ ನಿಲ್ಲಿಲ್ಲ, ಅಷ್ಟಕ್ಕೆ ಸುಮ್ಮನಾಗಿಲ್ಲ. ಇಟ್ ಸೇಸ್ ದಿಸ್ BMI ಇಸ್ ಮೀ. ಯಾವಾಗ ನಾನು ಅನ್ನುವಂತಹದ್ದು ಈ ಸ್ಮಾಲ್ ಐ ಗೊತ್ತಾಗುತ್ತೆ, ಹಾಗೇನು ಮಾಡುತ್ತೆ ಅದು ಸ್ಮಾಲ್ ಐ, ಅಹಂ ನಾನು ಅನ್ನುವಂತಹದ್ದು ಈ ದೇಹ ನಾನು, ಈ ಮನಸ್ಸು ನಾನು, ಈ ಬುದ್ಧಿ ನಾನು ಅಂತ ಹೇಳಿ ಇಡೀ BMIನ ಇದು ಆವರಿಸ್ಕೊಳ್ಳುತ್ತೆ. ಈ ರೀತಿಯಾದ ಆವರಿಸ್ಕೊಂಡ್ರೂ ಕೂಡ ಇಟ್ ಈಸ್ ಎ ಬಾರೋಡ್ ಎಕ್ಸಿಸ್ಟೆನ್ಸ್. ಇಟ್ ಬಾರೋಡ್ ಇಟ್ಸ್ ಎಕ್ಸಿಸ್ಟೆನ್ಸ್ ಫ್ರಮ್ ದಿ ಒರಿಜಿನಲ್ ಐ. ಭಗವಂತನಿಂದ ಎರವಲು ಪಡ್ಕೊಂಡಿರುವಂತಹದ್ದು ಇದು. ಯಾಕೆಂದ್ರೆ ಇದಕ್ಕೆ ಎಕ್ಸಿಸ್ಟೆನ್ಸೇ ಇಲ್ಲ. ಇದಕ್ಕೆ ಎಕ್ಸಿಸ್ಟೆನ್ಸ್ ಏನು? ದೇಹ. ವಾಟ್ ಈಸ್ ದೇಹ? ದೇಹ ಈಸ್ ಎ ಜಡ. ದೇಹವನ್ನ ನಿರ್ಮಾಣ ಮಾಡಿಕೊಟ್ಟಿರುವಂತಹದ್ದು ಯಾವುದು? ಪಂಚಭೂತಗಳು. ಪಂಚಭೂತಗಳು ಈಸ್ ಜಡ. ಪಂಚಭೂತಗಳು ಬಂದಿದ್ದಾದ್ರೂ ಎಲ್ಲಿಂದ? ಪರಮಾತ್ಮನಿಂದ. ಆತ್ಮ ಆಕಾಶ ಸಂಭೂತ. ಸೊ ಹೀಗೆ ಬಿಕಾಸ್ ದಿಸ್ ಜಡ, ಈ ದೇಹ, ಮನಸ್ಸು, ಬುದ್ಧಿ ಅನ್ನುವಂತಹದ್ದು ಈಸ್ ಪ್ಯೂರ್ ಜಡ. ಬಟ್ ಅಲ್ಲಿ ದ ಒರಿಜಿನಲ್ ನಾನು ಅನ್ನುವಂತಹದ್ದು ರಿಫ್ಲೆಕ್ಟ್ ಆಯಿತು. ಅದು ರಿಫ್ಲೆಕ್ಟ್ ಆದಾಗ ಇಲ್ಲಿ ಚೈತನ್ಯ ಅದನ್ನು ಗುರುತಿಸಿ ಅದನ್ನು ಹಿಡ್ಕೊಂಡ್ಬಿಡ್ತಿದ್ದು. ಸ್ಮಾಲ್ ಐ, ಅಹಂ ಅನ್ನುವಂತಹದ್ದು ಹಿಡ್ಕೊಂಡ್ಬಿಡ್ತು. ಇನ್ಫ್ಯಾಕ್ಟ್ ಇಟ್ ಈಸ್ ಎ ಬಾರೋಡ್ ಎಕ್ಸಿಸ್ಟೆನ್ಸ್. ಸೊ ಇಟ್ ಈಸ್ ಬಾರೋಡ್ ಫ್ರಮ್ ದಿ ಸುಪ್ರೀಂ ಸೆಲ್ಫ್. ಆಕ್ಚುಲಿ ದಿಸ್ ಅಹಂ ಬಾರೋಡ್ ಫ್ರಮ್ ದಿ ಸೆಲ್ಫ್ ಅಂಡ್ ಸೇಸ್, ಹಿಂಗೆ ಅಂತಂದ್ರೆ ಈ ನಾನು ಅನ್ನುವಂತಹದ್ದು ಎರವಲು ಪಡ್ಕೊಂಡಿರುವಂತಹದ್ದು ಭಗವಂತನಿಂದ ಸಾಲವಾಗಿ ಕೊಟ್ಟಿರಪ್ಪ, ಒಂದು ಸ್ವಲ್ಪ ದಿವಸ ಇಲ್ಲಿ ಇರ್ತೀನಿ ನಾನು, ಇಲ್ಲಿ ನನ್ನ ಇನ್ನೂ ಕೆಲಸಗಳಿದೆ, ಅನೇಕ ಕೆಲಸಗಳನ್ನು ನಾನು ಇಲ್ಲಿ ಮಾಡಬೇಕು ಲೋಕದಲ್ಲಿ, ಏನೋ ಒಂದು ಕಾರಣದಿಂದ ಇಲ್ಲಿಗೆ ಬಂದಿದ್ದೀನಿ, ನಾನು ಇರಬೇಕಲ್ಲ, ಅದಕ್ಕೆ ಕೊಡಯ್ಯ ಅಂತ ಹೇಳಿ ಭಗವಂತನಿಂದ ನಾವು ಸಾಲ ಪಡ್ಕೊಂಡಿರ್ತೀವಿ. ದಟ್ ಈಸ್ ಕಾಲ್ಡ್ ಬಾರೋಡ್. ಎರವಲು ಪಡ್ಕೊಂಡಿರ್ತೀವಿ ನಾನು ಅನ್ನುವಂತಹದ್ದು. ಯಾಕೆಂದ್ರೆ ಇಲ್ಲಿ ನಾವು ಮಾಡಬೇಕಾಗಿರುವಂತಹದ್ದು ಅನೇಕಗಳು ಇದೆ. ಮರಣದ ಕೊನೆಯ ಕ್ಷಣದವರೆಗೆ ನಾವಿಲ್ಲಿ ಅನೇಕಗಳನ್ನು ಮಾಡ್ತಾ ಹೋಗ್ತೀವಿ. ಅವುಗಳನ್ನು ಮಾಡಬೇಕು ಅಂತಂದ್ರೆ ನಮಗೆ ಬೇಕಲ್ಲ ಅದು ಆ ನಾನು ಅನ್ನುವಂಥದ್ದು. ಹಾಗಾಗಿ ಅವನಿಂದ ಪಡ್ಕೊಂಡಿರ್ತೀವಿ. ಆದರೆ ಅದು ಪಡ್ಕೊಂಡಿದ್ರು ಕೂಡ ನಾವೇನು ಮಾಡ್ತೀವಿ, ಇದನ್ನ ಭಗವಂತನಿಂದ ನಾನು ಪಡ್ಕೊಂಡಿದ್ದೀನಿ ಅನ್ನುವಂತಹದ್ದು ಆ ಕ್ಷಣದಲ್ಲಿ ನಾವು ಮರ್ತು ಬಿಡ್ತೀವಿ.
ಆಮೇಲೆ ಹೇಳ್ತೀವಿ ನಾನು ಮಾಡಿದೆ, ನಾನು ಅಲ್ಲಿಗೆ ಹೋಗಿದ್ದೆ, ನಾನು ಇಂತಹದ್ದನ್ನ ಮಾಡಿದೆ, ಇದಕ್ಕೆ ನಾನೇ ಕಾರಣ. ಹೀಗೆ ಎಲ್ಲವುಗಳಿಗೆ ನಾನು ಅನ್ನುವಂತಹ ಸ್ಮಾಲ್ ಐನ ಇಡ್ತೀವಿ. ಯಾವ್ಯಾವ ಜಾಗದಲ್ಲಿ ಬಿಗ್ ಐ ಅನ್ನುವಂತಹದ್ದಿತ್ತು ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ಸ್ಮಾಲ್ ಐ ಅಲ್ಲಿ ಹೋಗಿ ಕೂತ್ಕೊಳ್ತೀವಿ. ಇದು ನಾನು ಮಾಡಿದೆ, ಇದನ್ನ ನಾನು ಮಾಡಿದ್ದು ಅಂತ ಹೇಳಿ ಆ ಎಲ್ಲದರಲ್ಲೂ ನಾನು ಅಂತ ಹೇಳಿ ಎಲ್ಲವುಗಳಲ್ಲೂ ಆ ಒಂದು ಕರ್ತೃತ್ವ ಭಾವವನ್ನು ಬೆಳೆಸಿಕೊಂಡು ಆ ಕಾರಣದಿಂದ ಮತ್ತೆ ಅದಕ್ಕೆ ತಕ್ಕಂತಹ ಕರ್ಮದ ಫಲವನ್ನು ಅನುಭವಿಸಬೇಕಾಗುತ್ತೆ. ಯಾವಾಗ ಕರ್ತೃಭಾವ ಬೆರೆಯುತ್ತೆ ಆವಾಗ ಯಾರು ಕರ್ತೃ ಆಗಿರ್ತಾನೋ ಹಿ ಅಲೋನ್ ಈಸ್ ದಿ ಭೋಕ್ತ, ಅವನೇ ಅದನ್ನು ಅನುಭವಿಸ್ಬೇಕಾಗತ್ತೆ. ಸೊ ಎಲ್ಲೆಲ್ಲಿ ಹೀಗೆ ಬಿಕಾಸ್ ಆಫ್ ದಿಸ್ BMI ಕಾಂಪ್ಲೆಕ್ಸ್, ಬಾಡಿ ಮೈಂಡ್ ಅಂಡ್ ಇಂಟೆಲೆಕ್ಟ್, ಆ ಕಾರಣದಿಂದ ಈ ಸ್ಮಾಲ್ ಐ ಅಹಂ ಅನ್ನುವಂತಹದ್ದು ಭಗವಂತನಿಂದ ಪಡ್ಕೊಂಡ್ರೂ ಕೂಡ ಅದನ್ನು ಆ ಕ್ಷಣದಲ್ಲಿ ಮರೆತು ಇದೇ ನಾನು, ಈ ದೇಹವೇ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಇದು ಮಾಡಿದ್ದು ನಾನು, ಅಲ್ಲಿಗೆ ಹೋಗಿದ್ದು ನಾನು, ಬಂದಿದ್ದು ನಾನು, ತಿಂದಿದ್ದು ನಾನು, ಎಲ್ಲೆಲ್ಲಿ ನಾನಿಲ್ಲ. ಭಗವಂತನನ್ನ ಹೀಸ್ ಪರ್ವೇಡಿಂಗ್, ಹೀಸ್ ಎವ್ರಿವೇರ್ ಅಂತ ಹೇಳ್ತೀವಿ. ಈ ಅಹಂ ಅನ್ನುವಂತಹದನ್ನು ಕೂಡ ಎಲ್ಲ ಕಡೆ ನಾವು ಬಿಟ್ಬಿಡ್ತೀವಿ. ಸೊ ದಿಸ್ ಈಸ್ ದಿ ಆಟಿಟ್ಯೂಡ್ ಆಫ್ ಸ್ಮಾಲ್ ಐ, ಅಹಂ. ಸೊ ಸ್ಮಾಲ್ ಐನ ಎಕ್ಸಿಸ್ಟೆನ್ಸ್, it is not independent existence, it is dependent existence. So this aham, small I, is depending on body, mind and intellect. ಸಾಮಾನ್ಯವಾಗಿ ದೇಹ ಅಂತ ಹೇಳಿದಾಗ ಅದನ್ನ ವೇದಾಂತದಲ್ಲಿ ಇಟ್ ಇಸ್ ಕಾಲ್ಡ್ ಲೋಕಸ್. ನಾವು ಲೊಕೇಶನ್ ಅಂತ ಹೇಳ್ತೀವಿ. ದಿಸ್ ಲೊಕೇಶನ್ ಈಸ್ ಡಿರೈವ್ಡ್ ಫ್ರಮ್ ದಿಸ್ ಲೋಕಸ್ ಅನ್ನೋ ಪದದಿಂದ. ಲೊಕೇಶನ್ ಅಂತಂದ್ರೆ ಏನು? ಅದೊಂದು ಪ್ಲೇಸ್. ಸೊ ದೇಹ ಅನ್ನುವಂತಹದ್ದು ಒಂದು ಪ್ಲೇಸ್. ಯಾರಿಗೆ? ಶರೀರಿ. ಆ ದೇಹದಲ್ಲಿ ಜೀವಾತ್ಮ ತನ್ನನ್ನು ಗುರುತಿಸ್ಕೊತಾನೆ. ಸೊ ದೇಹ ಅಂತಂದಾಗ ಇಟ್ ಈಸ್ ವೆರಿ ಮಚ್ ಲೋಕಸ್. ಸೊ ಅದರ ಮೇಲೆ ಸಮಥಿಂಗ್ ಎಲ್ಸ್ ಈಸ್ ಸಿಚುಯೇಟೆಡ್. ಸಮಥಿಂಗ್ ಎಲ್ಸ್ ಅಂದ್ರೆ ಯಾವುದು? ಅಹಂ. ಅಹಂನ ಅದರ ಮೇಲೆ ಇಡ್ತೀವಿ. ಸೊ ಹೀಗೆ ಅದರ ಮೇಲಿಟ್ಟು ಅನೇಕಗಳು ಅಲ್ಲಿ ನಡೆಯುವಂತೆ ನಾವು ಮಾಡ್ತೀವಿ. ಸೊ ಎಲ್ಲಿಯವರೆಗೆ ಈ ದೇಹ ಅನ್ನುವಂತಹದ್ದಿರುತ್ತೆ ಅಲ್ಲಿಯವರೆಗೆ ಈ ಅಹಂ ಅನ್ನುವಂತಹದ್ದು ನಾನು ಎಂಬ ಹೆಸರಿನಿಂದ ಅದು ಇಟ್ ಎಕ್ಸಿಸ್ಟ್ಸ್. ಸೊ ಆಕ್ಚುಲಿ ದೇಹದ ಸ್ವಭಾವ ಏನು? ದೇಹದ ಸ್ವಭಾವ ಅಂತಂದ್ರೆ ಅದು ಎಂದೋ ಒಂದು ದಿನ ಇಲ್ಲಿಗೆ ಬಂದಿದೆ. ಹೇಗೆ ಬಂತು? ಹುಟ್ಟು ಅಂತ ಹೇಳಿ ಬಂತು. ದೇಹಕ್ಕೆ ಒಂದು ಹುಟ್ಟು ಸಿಕ್ತು, ಜನ್ಮ ಅಂತ ಕರೀತಾರೆ. ಸೊ ದೇಹ ಅನ್ನುವಂತಹದ್ದು ಒಂದು ಹುಟ್ಟು ಅನ್ನುವ ಕಾರಣದಿಂದ ಬಂದಿದೆ. ಸೊ ದೇಹದ ಸ್ವಭಾವ ಏನು? ದೇಹಕ್ಕೆ ಹುಟ್ಟು ಸಿಕ್ಕಿದೆ ಅಂತಂದ ಮೇಲೆ ಅದು ಒಂದು ದಿನ ನಾಶವನ್ನು ಹೊಂದಲೇಬೇಕು, ಅದಕ್ಕೆ ಸಾವು ಅನ್ನುವಂತಹದ್ದು ಆಗಲೇಬೇಕು. ಸೊ ವೇದಾಂತ ಮತ್ತು ಈ ಮಂತ್ರದಲ್ಲಿ ಹಾಗೂ ಭಗವದ್ಗೀತೆಯಲ್ಲಿ ಕೂಡ ಭಗವಂತ ಹೇಳಿದ್ದಾನೆ, ದೇಹ ಅಂತಂದಾಗ ಇಟ್ ಈಸ್ ಜಾಯತೆ ಮ್ರಿಯತೆ. ದೇಹಕ್ಕೆ ಜಾಯತೆ ಮ್ರಿಯತೆ. ಆತ್ಮ ಅಂತಂದಾಗ ನ ಜಾಯತೆ ನ ಮ್ರಿಯತೆ. ಸೊ ದೇಹ ಅಂತಂದ್ರೆ ದಿಸ್ ಈಸ್ ಇಟ್ಸ್ ನೇಚರ್. ಯಾವುದು ನೇಚರು? ಹುಟ್ಟು ಸಾವು ಅನ್ನುವಂತಹದ್ದು ದೇಹದ ಸ್ವಭಾವ. ದೇಹಕ್ಕೆ ಹುಟ್ಟು ಅನ್ನುವಂತಹದ್ದಿರುತ್ತೆ. ದೇಹ ಹುಟ್ಟಿದಾಗ ಅಲ್ಲಿ ಅಹಂ ಅನ್ನುವಂಥದ್ದು ಕೂಡ ಹುಟ್ಟುಕೊಳ್ಳುತ್ತೆ. ದೇಹ ಮರಣವನ್ನು ಹೊಂದಿದಾಗ ಈ ಅಹಂ ಅನ್ನುವಂಥದ್ದು ಕೂಡ ಮರಣವನ್ನು ಹೊಂದುತ್ತೆ. ಯಾಕೆ ಅಹಂ ಅನ್ನುವಂತಹದ್ದು ಮರಣವನ್ನು ಹೊಂದುತ್ತೆ? ಬಿಕಾಸ್ ದಿಸ್ ಅಹಂ ಅನ್ನುವಂತಹದ್ದಕ್ಕೆ ಜಾಗವನ್ನು ಕೊಟ್ಟಿದ್ದು, ಎಕ್ಸಿಸ್ಟೆನ್ಸ್ ಕೊಟ್ಟಿದ್ದು, ಒಂದು ಅದನ್ನ ಗುರುತಿಸಿದ್ದು ಯಾವುದು ಅಂತಂದ್ರೆ ದಿಸ್ ದೇಹ. ಈಗ ಆ ದೇಹನೇ ಇಲ್ಲ ಅಂತಂದ ಮೇಲೆ ಇನ್ನು ಅಹಂಗೆ ಅಲ್ಲಿ ಜಾಗನೇ ಇಲ್ಲ. ಸೊ ದೇಹವನ್ನು ನಂಬಿ ಈ ಅಹಂ ಅನ್ನುವಂತಹದ್ದು ತನ್ನ ಎಕ್ಸಿಸ್ಟೆನ್ಸ್, ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿರುತ್ತೆ. ಆದರೆ ಸುಪ್ರೀಂ ಸೆಲ್ಫ್, ಪರಮಾತ್ಮ, ದಿ ಸೆಲ್ಫ್, ಆತ್ಮ ಅಂತ ಹೇಳಿದಾಗ ಹಿ ಈಸ್ ಅನ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಸೊ ಪರಮಾತ್ಮ ಅಂತ ಹೇಳಿದಾಗ ಅಲ್ಲಿ ಎಕ್ಸಿಸ್ಟೆನ್ಸ್ ಇಟ್ ಈಸ್ ಇಂಡಿಪೆಂಡೆಂಟ್. ಅದರ ಸ್ವಭಾವವೇ ಸ್ವತಂತ್ರ. ಜೊತೆಗೆ ಪರಮಾತ್ಮ ಅಂತ ಹೇಳಿದಾಗ ಅದರ ಎಕ್ಸಿಸ್ಟೆನ್ಸ್ ಈಸ್ ಸ್ವತಂತ್ರ. ಸ್ವತಂತ್ರ ಅಂತಂದ್ರೇನು? ವೆರಿ ನ್ಯಾಚುರಲ್.
ನೋ ತಂತ್ರ, ವೆರಿ ನ್ಯಾಚುರಲ್. ಆದರೆ ಇಲ್ಲಿ ಅಹಂ ಅನ್ನುವಂತಹದ್ದು, ಸ್ಮಾಲ್ ಐ, ನಾನು ಅನ್ನುವಂತಹದ್ದು, ಅದರ ಎಕ್ಸಿಸ್ಟೆನ್ಸು ಬಿಕಾಸ್ ಆಫ್ ದಿ ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್. ಈ ದೇಹ ಮನಸ್ಸು ಬುದ್ಧಿಯನ್ನು ಅವಲಂಬಿಸಿ ಅದು ನಾನು ಅನ್ನುವಂತಹದ್ದನ್ನು ಕಂಡುಕೊಂಡಿರುತ್ತೆ. ಸೊ ಇಲ್ಲಿ ಈ ಸ್ಮಾಲ್ ಐ, ಅಹಂ ಅನ್ನುವಂತಹದ್ದು ತನ್ನ ಎಕ್ಸಿಸ್ಟೆನ್ಸ್ಗಾಗಿ ನಾನು ಇದೀನಿ ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಿರಂತರವಾಗಿ ಎಫರ್ಟ್ಸ್ ಹಾಕಬೇಕು. ಏನು ಎಫರ್ಟ್ಸ್ ಹಾಕತ್ತೆ? ದೇಹವನ್ನು ಬೆಳೆಸತ್ತೆ. ದೇಹ ಹಸಿವು ಅಂತಂದಾಗ ಅದಕ್ಕೆ ಆಹಾರವನ್ನು ಕೊಡುತ್ತೆ. ಇದು ನನಗೆ ಇಷ್ಟ ಇಲ್ಲ ಅಂತಂದಾಗ ಇಷ್ಟವಾಗಿರೋದನ್ನು ಕೊಡುತ್ತೆ. ಬಾಯಾರಿಕೆ ಅಂತಂದಾಗ ನೀರು ಕೊಡುತ್ತೆ. ಹುಷಾರಿಲ್ಲ, ಏನೋ ಕಾಯಿಲೆ ಬಂತು ದೇಹಕ್ಕೆ, ಆಗ ಔಷಧಿಯನ್ನು ಕೊಡುತ್ತೆ. ಒಟ್ಟಿನಲ್ಲಿ ಆ ನಾನು ಅನ್ನುವಂತಹದನ್ನ, ಈ ಅಹಂ ಗುರುತಿಸ್ಕೋಬೇಕು ಅಂತಂದಾಗ ಅಲ್ಲಿ ಎಫರ್ಟ್ಸ್ ಯಾವುದು ಅಂತಂದ್ರೆ ಈ ರೀತಿ ಅದರ ಪೋಷಣೆ, ಪಾಲನೆ ಇವೆಲ್ಲವನ್ನ ನಿರಂತರವಾಗಿ ಮಾಡ್ತಾನೆ ಇರಬೇಕು. ಬಟ್ ಈ ರೀತಿಯ ಎಫರ್ಟ್ಸ್ಗಳು ಭಗವಂತನನ್ನ ನಾವು ಎಕ್ಸಿಸ್ಟೆನ್ಸ್ ಅಂತ ಕರೆದಾಗ ಅಲ್ಲಿ ನಾವು ನೋಡ್ತೀವ, ಭಗವಂತ ಅಂತ ಹೇಳಿದಾಗ ಅಲ್ಲಿ ಹಿ ಈಸ್ ನಾಟ್ ಅಟ್ ಆಲ್ ಡಿಪೆಂಡಿಂಗ್ ಆನ್ ದಿ ಬಾಡಿ. ಹಿ ಈಸ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಭಗವಂತ ಅಂತ ಹೇಳಿದಾಗ ಹಿ ಈಸ್ ಸ್ವತಂತ್ರ. ಸೊ ಅಲ್ಲಿ ಇನ್ ಸುಪ್ರೀಂ ಸೆಲ್ಫ್ there is no such efforts. So no efforts are required for its existence. So ದೇಹ ಅಂದಾಗ ಈ ರೀತಿಯಲ್ಲಿ we have to feed the body every day. ದಿನನಿತ್ಯ ನಾವು ಆ ದೇಹವನ್ನ ಬರೀ ಅದಕ್ಕೆ ಪಾಲನೆ ಪೋಷಣೆ ಮಾತ್ರ ಅಲ್ಲ, ಆ ದೇಹವನ್ನು ನಾವು ಉಪಯೋಗಿಸ್ಕೋತೀವಿ. ಅನೇಕ ಕರ್ಮಗಳನ್ನು ನಾವು ಶಾರೀರಿಕವಾಗಿ ಅಂತಂದ್ರೆ ದೈಹಿಕವಾಗಿ ಅನೇಕ ಕರ್ಮಗಳನ್ನು ಮಾಡ್ತೀವಿ. ನಾವು ಮಾಡುವಂತಹ ಆ ದೈಹಿಕ ಆ ರೀತಿಯ ಎಲ್ಲ ಕರ್ಮಗಳಿಗೆ ದೇಹವನ್ನು ನಾವು ಉಪಯೋಗಿಸ್ತೀವಿ. ನಾವು ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂತಂದರೆ ಕೈ ಕಾಲುಗಳನ್ನು ಉಪಯೋಗಿಸ್ತೀವಿ. ಅಥವಾ ಏನೋ ಒಂದು ಕೆಲಸವನ್ನು ಮಾಡಬೇಕು ಅಂತಂದಾಗ ನಾವು ನಮ್ಮ ಭುಜಬಲ, ಹೀಗೆ ದೇಹವನ್ನು ಉಪಯೋಗಿಸ್ಕೊಂಡು ಅನೇಕ ಕರ್ಮಗಳನ್ನು ಮಾಡ್ತೀವಿ. ಬೆಳಗ್ಗೆಯಿಂದ ಸಂಜೆಯವರೆಗೆ ನಿರಂತರವಾಗಿ ನಾವು ವಿ ಆರ್ ಪಾರ್ಟಿಸಿಪೇಟಿಂಗ್ ಇನ್ ಸೋ ಮೆನಿ ಆಕ್ಟಿವಿಟೀಸ್. ಕರ್ಮ ಆಕ್ಟಿವಿಟೀಸ್ ಅಲ್ಲಿ ನಾವು ತೊಡಗಿದ್ದೀವಿ ಅಂತಂದಾಗ ಅಲ್ಲಿ ಮುಖ್ಯವಾಗಿ ನಾವು ನಮ್ಮ ದೇಹವನ್ನು ಉಪಯೋಗಿಸ್ಕೋತೀವಿ. ಅಷ್ಟು ಮಾತ್ರ ಅಲ್ಲ, ಅನೇಕ ಸಂದರ್ಭಗಳಲ್ಲಿ ನಮ್ಮ ಮನಸ್ಸು ಕೂಡ ಬಹಳ ಬಹಳ ಶ್ರಮವನ್ನು ಹಾಕುತ್ತೆ. ಒಂದು ಕೆಲಸವನ್ನು ಅದು ಕಂಪ್ಲೀಟ್ ಮಾಡಬೇಕಾದ್ರೆ, ಯಾವುದೋ ಒಂದು ಕರ್ಮವನ್ನು ಮಾಡಬೇಕಾದ್ರೆ ಕೇವಲ ದೈಹಿಕ ಶಕ್ತಿ ಇದ್ರೆ ಮಾತ್ರ ಸಾಲದು, ಆಗ ಮಾನಸಿಕ ಶಕ್ತಿ, ದ ಮೈಂಡ್ ಆಲ್ಸೋ ಇಟ್ ಸಪೋರ್ಟ್ಸ್. ಸೊ ಹೀಗೆ ಕರ್ಮದ ಆಕ್ಟಿವಿಟೀಸ್ ಅಲ್ಲಿ ನಾವು ನಿರತರಾಗಿದ್ದಾಗ ಬೋತ್ ದಿ ಬಾಡಿ, ದೇಹ ಮತ್ತು ಮನಸ್ಸು ಅನ್ನುವಂತಹದ್ದು ನಿರಂತರವಾಗಿ ವಿಶ್ರಾಂತಿಯನ್ನ ಪಡೆಯದೆ ಬೆಳಗ್ಗೆಯಿಂದ ಸಂಜೆಯವರೆಗೆ ಅದು ಕೆಲಸ ಮಾಡುತ್ತೆ. ಅದನ್ನು ನಾವೇನಂತ ಕರಿತೀವಿ? ದುಡಿಮೆ. ಒಂದು ದುಡಿತಾ ಇದ್ದ ಅಂತ ಹೇಳ್ತೀವಿ. ಸೊ ಬೆಳಗ್ಗೆಯಿಂದ ಸಂಜೆವರೆಗೆ ಹೀಗೆ ತನ್ನ ಬದುಕು ಕಟ್ಕೋಬೇಕು ಅಂತನೋ ಬೇರೆ ಯಾವುದೋ ಒಂದು ಉದ್ದೇಶದಿಂದ ಅವನು ತನ್ನ ದೇಹ ಮತ್ತು ಮನಸ್ಸನ್ನ ಇಷ್ಟೊಂದು ಅವನು ಉಪಯೋಗಿಸ್ಕೊಂಡಿದ್ದಾನೆ ಅಂತಂದಾಗ ಆ ದೇಹ ಮತ್ತು ಮನಸ್ಸಿಗೆ ಒಂದು ಸಂದರ್ಭದಲ್ಲಿ ವಿಶ್ರಾಂತಿ ಎನ್ನುವಂತಹದ್ದು ಬೇಕಾಗುತ್ತೆ. ದೇಹ ಹಸಿವೆ ಅಂತಂದಾಗ ಹೇಗೆ ನಾವು ಅದಕ್ಕೆ ಬೇಕಾಗಿರುವಂತಹ ಆಹಾರವನ್ನು ಕೊಡ್ತೀವಿ, ಬಾಯಾರಿಕೆ ಅಂತಂದಾಗ ನೀರನ್ನು ಕೊಡ್ತೀವಿ, ಅದೇ ರೀತಿ ದೇಹ ಮನಸ್ಸು ನಾನು ನಿತ್ರಾಣನಾದೆ, ಸುಸ್ತಾಗೋಗಿದ್ದೀನಿ, ನನ್ನ ಕೈನಲ್ಲಿ ಇನ್ನು ಒಂದು ಹೆಜ್ಜೆ ಇಡಕ್ಕಾಗೋದಿಲ್ಲ, ಇಲ್ಲಪ್ಪ ನನಗೆ ಯೋಚನೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತೀವಿ. ಮೈಂಡು ಟೈರ್ಡ್ ಆಗಿರುತ್ತೆ, ದೇಹ ಟೈರ್ಡ್ ಆಗಿರುತ್ತೆ, ಒಂದು ಹೆಜ್ಜೆ ಇಡಕ್ಕಾಗಲ್ಲ, ಒಂದು ಪದ ಓದಕ್ಕಾಗಲ್ಲ, ಒಂದು ಚೂರು ನಂಗೆ ಅರ್ಥ ಆಗ್ತಾ ಇಲ್ಲ, ಟಿವಿ ನ್ಯೂಸ್ ಫಾಲೋ ಮಾಡೋಕ್ಕಾಗಲ್ಲ. ಯಾಕೆ? ಯು ಹ್ಯಾವ್ ಟು ಯೂಸ್ ಯುವರ್ ಮೈಂಡ್. ಇಟ್ ಈಸ್ ನಾಟ್ ಪಾಸಿಬಲ್. ವೈ? ಬಿಕಾಸ್ ಮೈಂಡ್ ಈಸ್ ಟೈರ್ಡ್, ದ ಬಾಡಿ ಈಸ್ ಟೈರ್ಡ್. ಸೊ ದೇಹ ಮನಸ್ಸು ಅನ್ನುವಂತಹದ್ದು ಈ ರೀತಿ ಬಹಳ ಸುಸ್ತಾದಾಗ ಆಗ ದೇಹ ಮನಸ್ಸಿಗೆ ವಿಶ್ರಾಂತಿಯನ್ನು ಒದಗಿಸ್ತೀವಿ. ಸೊ ವಿಶ್ರಾಂತಿ ಯಾಕೆ ಬೇಕು ಅಂತಂದರೆ, ಎಫರ್ಟ್ಸ್ ಅಂತ ಹೇಳಿದಾಗ ಈ ದೇಹ ಮತ್ತು ಮನಸ್ಸನ್ನು ಅನೇಕ ಕರ್ಮಗಳಲ್ಲಿ ನಾವು ನಮಗೋಸ್ಕರವಾಗಿ ನಾವು ಅದನ್ನು ಉಪಯೋಗಿಸ್ಕೊಂಡಿರ್ತೀವಿ. ಸೊ ದೇಹಕ್ಕೆ ಮತ್ತು ಮನಸ್ಸಿಗೆ ಈಗ ದಣಿವು ಆಗಿದೆ, ಅದಕ್ಕೆ ಸ್ವಲ್ಪ ರೆಸ್ಟ್ ಬೇಕು. ಸೊ ಇಟ್ ನೀಡ್ಸ್ ರೆಸ್ಟ್ ಅಂತ ಹೇಳಿ ನಾವೇನು ಮಾಡ್ತೀವಿ, ರಾತ್ರಿ ಹೊತ್ತು ಮಲಗುವಂತಹದ್ದು ಕೆಲಸ ಮಾಡ್ತೀವಿ. ಆಗ ಮಲಗಿದ್ದೀವಿ ಅಂತಂದರೆ ದೇಹ ಕೂಡ ಫ್ರೆಶ್ ಆಗುತ್ತೆ, ಎಚ್ಚರ ಆದಾಗ ಮನಸ್ಸು ಕೂಡ ಫ್ರೆಶ್ ಆಗಿರುತ್ತೆ ನೆಕ್ಸ್ಟ್ ಡೇ. ಸೊ ಹೀಗೆ
ದೇಹದಲ್ಲಿ ದಣಿವು ಅನ್ನುವಂತಹದನ್ನ ಗುರುತಿಸಿಕೊಂಡಾಗ ವಿ ಗೋ ಟು ಸ್ಲೀಪ್. ಸೊ ನಿದ್ರೆಯ ಮೂಲಕ ಒಂದು ವಿಶ್ರಾಂತಿಯನ್ನು ಪಡ್ಕೋತೀವಿ. ಆದರೆ ಭಗವಂತ ಅಂತ ಹೇಳಿದಾಗ ಅವನು ಸದಾ ಎಚ್ಚರವಾಗಿರುವಂತಹವನು. ಅವನಿಗೇನು ಸುಸ್ತೇ ಆಗೋದಿಲ್ವ? ಹಾಗಾದರೆ ಅವನಿಗೆ ದೇಹ ಇಲ್ಲ, ದೇಹವನ್ನು ಉಪಯೋಗಿಸಿ ಅವನು ಕೆಲಸ ಮಾಡಲ್ಲ. ಹೀ ಈಸ್ ಅಕರ್ತ. ಫಸ್ಟ್ ಆಫ್ ಆಲ್ ಭಗವಂತ ಅಂತಂದಾಗ ಹೀ ಈಸ್ ಅಕರ್ತ. ಅವನು ಮಾಡೋವಂಥದ್ದೇನಿಲ್ಲ. ಇನ್ ಹಿಸ್ ಪ್ರೆಸೆನ್ಸ್, ಇನ್ ದಿ ಪ್ರೆಸೆನ್ಸ್ ಆಫ್ ದಿ ಭಗವಂತ ಆಕ್ಟಿವಿಟೀಸ್ ವಿಲ್ ಹ್ಯಾಪನ್. ತಾನಾಗೆ ನಡೆಯುತ್ತೆ. ಸೊ ಹೀಗೆ ಪರಮಾತ್ಮ ಈಸ್ ಎಫರ್ಟ್ಲೆಸ್, ವೆರಾಸ್ ಜೀವಾತ್ಮ ಅಂತ ಹೇಳಿದಾಗ ಹಿ ಹ್ಯಾಸ್ ಟು ಪುಟ್ ಎಫರ್ಟ್ಸ್. ಸೊ ಈ ದೃಷ್ಟಿಯಿಂದ ಹೀಗೆ ಹೇಳ್ತಾರೆ. ಸೊ ಇಲ್ಲಿ ಶಾಸ್ತ್ರ ಮತ್ತು ವೇದಾಂತ ಏನು ಹೇಳುತ್ತೆ ಅಂತಂದರೆ, ನಿನ್ನ ಎಕ್ಸಿಸ್ಟೆನ್ಸ್ ಅಂತಂದರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಯಾವುದೇ ಒಂದು ಶ್ರವಣ ಅಥವಾ ಒಂದು ವಿಚಾರ ನಾವು ತಿಳ್ಕೊತಾ ಇರಬೇಕಾದ್ರೆ ಈ ಒಂದು ವೇದಾಂತ ಉಪನಿಷತ್ಗಳು ಅಲ್ಲಲ್ಲಿ ನಮ್ಮನ್ನು ಎಚ್ಚರಿಸ್ತಾ ಇರುತ್ತೆ. ಸರಿಯಾಗಿ ಅರ್ಥ ಮಾಡ್ಕೋ. ನಿನ್ನ ಎಕ್ಸಿಸ್ಟೆನ್ಸ್ ಅನ್ನುವಂತಹದ್ದು ಇಟ್ ಈಸ್ ನಾಟ್ ದಿ ದೇಹದ ಮೂಲಕ ನೀನು ಅನ್ಕೊಂಡಿದೀಯ ಆ ಥರ. ಆದರೆ ಯು ಆರ್ ನಾಟ್ ದಿ ಬಾಡಿ. ದೇಹದ ಮೇಲೆ ನೀನು ಡಿಪೆಂಡ್ ಆಗಿಲ್ಲ. ನಿನ್ನ ಎಕ್ಸಿಸ್ಟೆನ್ಸ್ ಅಂತಂದರೆ ಅದು ಅಬ್ಸಲ್ಯೂಟ್ ಪ್ಯೂರ್ ಎಕ್ಸಿಸ್ಟೆನ್ಸ್. ಡೋಂಟ್ ಡಿಪೆಂಡ್ ಆನ್ ಬಾಡಿ. ಯೂಸ್ ದಿ ಬಾಡಿ ಆಸ್ ಎ ಟೂಲ್. ನಿನಗೆ ದೇಹ ಸಿಕ್ಕಿರುವಂತಹದ್ದು ಸಾಧನೆಗಾಗಿ, ಸಾಧನಾ ಶರೀರ ಅಂತ ಹೇಳ್ತಾರೆ. ಸೊ ಡೋಂಟ್ ಡಿಪೆಂಡ್. ಯಾವುದೋ ಒಂದು ದಿವಸ ಈ ದೇಹ ಬಿದ್ದೋಗುತ್ತೆ. ನನ್ನ ದೇಹ ಬಿದ್ದೋಯ್ತು ಅಂತ ನೀ ಯಾಕೆ ಕೊರಗ್ತೀಯ? ನಿನಗೆ ಅದು ನಿನ್ನ ಉಪಯೋಗಕ್ಕೆ ಸಿಕ್ಕಿರುವಂತಹದ್ದು. ತರಕಾರಿ ಕತ್ತರಿಸ್ಬೇಕಾದ್ರೆ ನಿನಗೊಂದು ಚಾಕು ಸಿಕ್ಕಿರುತ್ತೆ, ಅದನ್ನು ಉಪಯೋಗಿಸ್ಕೊಂಡು ತರಕಾರಿ ಹೆಚ್ಚುತ್ತೀಯ, ಚಾಕುನ ಪಕ್ಕದಲ್ಲಿ ಇಡ್ತೀಯ. ನಿನಗೆ ದೇಹ ಸಿಕ್ಕಿದೆ, ಸಾಧನೆ ಮಾಡು, ದಟ್ಸ್ ಆಲ್. ಸಾಧನೆಗಾಗಿ ದೇಹವನ್ನು ಇಟ್ಕೋ ಅಷ್ಟೇ. ದೇಹ ತನ್ನ ಒಂದು ಪ್ರಾರಬ್ಧ ಮುಗಿದಾಗ ದೇಹ ಡ್ರಾಪ್ಸ್ ಆನ್ ಇಟ್ಸ್ ಓನ್. ಸೊ ಇಟ್ಸ್ ಎ ಟೂಲ್ ಫಾರ್ ಯು. So recognize yourself in the Paramatma. So recognize yourself with the absolute existence. You are not a reflected I. ನೀನು ಪ್ರತಿಬಿಂಬಿತವಾದ ನಾನು ಅಲ್ಲ. You are not small I. You yourself is the original I. You are the supreme being. Aham Brahmasmi Tattvamasi. ಸೊ ಸುಪ್ರೀಂ ಸೆಲ್ಫ್ ಅಂತ ಹೇಳಿದಾಗ ನ ಜಾಯತೆ ನ ಮ್ರಿಯತೆ ವಾ ವಿಪಶ್ಚಿತ್. ಸೊ ಇಟ್ ಈಸ್ ನಾಟ್ ಬಾರ್ನ್, ಸೊ ಇಟ್ ವಿಲ್ ನಾಟ್ ಡೈ. ಎಕ್ಸಿಸ್ಟೆನ್ಸ್ ಈಸ್ ದಿ ನೇಚರ್ ಆಫ್ ದಿ ಪರಮಾತ್ಮ ಅಂಡ್ ಯು ಆರ್ ದಟ್. ಸೊ ಇಲ್ಲಿ ವಿಪಶ್ಚಿತ್ ಅನ್ನುವಂತಹದ್ದು ಜ್ಞಾನವನ್ನು ಕುರಿತು ಹೇಳ್ತಾ ಇರುವಂತಹದ್ದು. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣನವರ ಪಾದ ಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.